ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೌದು, ಸಿದ್ದರಾಮಯ್ಯ ಸರ್ಕಾರಕ್ಕೆ 1000 ದಿನದ ಸಂಭ್ರಮ. ಅಫ್ಕೋರ್ಸ್, ಒಂದು ಸರ್ಕಾರ ಅಂದಾಗ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಾಗ 1000 ದಿನವನ್ನು ಪೂರೈಸಿರುವುದು ಸಂಭ್ರಮವೇ ಸರಿ. ಆದರೆ ಈ ಒಂದು ಸಮಾವೇಶವನ್ನು ಮಾಡುವುದಕ್ಕೆ ತಾವು ಅರ್ಹರ ಅಂತ ನೋಡ್ಕೋಬೇಕಾಗುತ್ತೆ. ಎಸ್, ನಾವು ಅರ್ಹರಿದ್ದೇವೆ, ಕೊಟ್ಟ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಇವತ್ತು ಅದೇ ಸಮಾವೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅವರವ್ರ ಮೂಗಿನ ನೇರಕ್ಕೆ ಅವರವ್ರು ಮಾತಾಡ್ತಾರೆ, ತೀರಾ ಸಹಜ ಇದು. ಅದು ಯಾರೇ ಆಗಿದ್ರು ಕೂಡ, ವಿಪಕ್ಷಗಳೇ ಆಗಿರಲಿ, ಆಡಳಿತ ಪಕ್ಷವೇ ಆಗಿರಲಿ. ಆದರೆ ಜನಸಾಮಾನ್ಯರು ಇದನ್ನು ಹೆಂಗೆ ಪರಿಗಣಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದ ಹಲವಾರು ವಿಚಾರಗಳಿದ್ದಾವೆ. ಏನೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ನೋಡಿ, ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಇದು. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನುಡಿದಂತೆ ನಡೆದ ಸರ್ಕಾರ ಅಂತ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ. ಕೈ ಸರ್ಕಾರದ ಸಮಾವೇಶಕ್ಕೆ ಬಿಜೆಪಿ ಟೀಕೆಯನ್ನು ವ್ಯಕ್ತಪಡಿಸಿದೆ. ಭ್ರಷ್ಟಾಚಾರವನ್ನು ಪ್ರಸ್ತಾಪಿಸಿ ವಿಜಯೇಂದ್ರ ತೀರ ವಾಗ್ದಾಳಿಯನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಡೆಸಿದಂತಹ ಘಟನೆ ಕೂಡ ನಡೆಯಿತು. 1000 ದಿನ ಸಿದ್ದು ಸರ್ಕಾರದ ಸಾಧನೆ ಏನು ಅಂತ ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈಗ ಆಡಳಿತ ವಿಪಕ್ಷಗಳು ಅಂದ ಸಂದರ್ಭದಲ್ಲಿ ವಿಪಕ್ಷ ಅಂದಾಗ ವಿರೋಧ ಮಾಡೋದಕ್ಕೆ ಇರುವಂಥದ್ದು, ಹಾಗಾಗಿ ವಿರೋಧ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಸಿದ್ದು ಸರ್ಕಾರ ಮಾಡಿದಂತಹ ಅಭಿವೃದ್ಧಿ ಆದರೂ ಏನು ಹಾಗಾದರೆ? ಇವತ್ತು ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಉಲ್ಲೇಖ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ರೈಟ್, ಹಾಗಾದರೆ ಸಿದ್ದರಾಮಯ್ಯನವರು ಏನು ಹೇಳಿದರು? ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನು ಹೇಳಿದರು? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಏನು ಹೇಳಿದ್ದಾರೆ? ಬನ್ನಿ ಒಂದ್ಸಲ ಕೇಳೋಣ. ಈ 2 ವರ್ಷ 9 ತಿಂಗಳಲ್ಲಿ ನಾವು ಏನು ಮಾತು ಕೊಟ್ಟಿದ್ದೋ ಚುನಾವಣಾ ಸಂದರ್ಭದಲ್ಲಿ, ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು ಅಜಿತ್ 590 ಭರವಸೆಗಳನ್ನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದು. ಈ 590 ಭರವಸೆಗಳಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವುಗಳಲ್ಲದೆ ಪ್ರಣಾಳಿಕೆಯಲ್ಲಿ ಹೇಳದೇ ಇರತಕ್ಕಂಥ ಭರವಸೆಗಳು ಸುಮಾರು 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಇದನ್ನ ಗರ್ವದಿಂದ, ಹೆಮ್ಮೆಯಿಂದ ಹೇಳ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಅದೇ ಬಿಜೆಪಿಯವರು 4 ವರ್ಷ ಅಧಿಕಾರವನ್ನು ಮಾಡಿದ್ರು. 4 ವರ್ಷ ಅಧಿಕಾರವನ್ನು ಮಾಡಿದ್ರು. ಅವರು 2018ರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಅವರು ಈಗ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಸರ್ಕಾರಕ್ಕೆ 1000 ದಿನ ಆಗಿದೆ. 1000 ದಿನದ ಸಾಧನೆ, ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾಡು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ. ನಾವು ಒಂದು ಸಮಿತಿಯನ್ನ, ಪ್ರಣಾಳಿಕೆ ಸಮಿತಿಯನ್ನ ಮಾಡಿ ನಿಮ್ಗೇನೇನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟೋ. ಈ 5 ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆಗಲಿಲ್ಲ,
ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಆಗಲಿಲ್ಲ. ಇಡೀ ಬಿಜೆಪಿ ಅವರು, ನರೇಂದ್ರ ಮೋದಿ ಅವರು ದೇಶದ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯವನ್ನ ಕಾಪಿ ಮಾಡಿ ಇದು ದೇಶದ ಗ್ಯಾರಂಟಿ ಆಗಿ ಇವತ್ತು ಉಳ್ಕೊಂಡಿದೆ. ಇದಕ್ಕೆ ಕಾರಣ ನೀವು ಕೊಟ್ಟಂತ ಮತ. ಅದಕ್ಕೆ ನಿಮ್ಗೆ ಕೋಟಿ ನಮಸ್ಕಾರ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನಿಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೇಳೋದಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಹಗರಣ ಇರ್ಬೋದು, ಮೈಸೂರಿನ ಮೂಡ ಹಗರಣ ಇರ್ಬೋದು, ಸ್ಮಾರ್ಟ್ ಮೀಟರ್ ಹಗರಣ ಇರ್ಬೋದು, ಅಬಕಾರಿ ಹಗರಣ ಇರ್ಬೋದು, ಗೃಹಲಕ್ಷ್ಮಿ ಹಗರಣ. ತಮ್ಗೆ ಗೊತ್ತಿದೆ, ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ, ಕಳೆದ ಜನವರಿ ಮತ್ತು ಫೆಬ್ರವರಿ ಮಾಹೆಯ ಗೃಹಲಕ್ಷ್ಮಿ ಬಾಬ್ತು 5,000 ಕೋಟಿ ರೂಪಾಯಿಗಳು ಅದು ಎಲ್ಲಿಗೆ ಹೋಗಿದೆ, ಏನಾಗಿದೆ, ಇವತ್ತೂ ಕೂಡ ಹಣಕಾಸಿನ ಸಚಿವರು ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಈ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಪೂರೈಸಿರುವಂತಹ ಆಚರಣೆ ಒಂದು ಕಡೆ ಆದರೆ 1000 ಸುಳ್ಳುಗಳನ್ನು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಉಮೇಶ್ ಗೌಡ್ರು ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರಾಗಿರುವಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂತಹ ಪುಟ್ಟಣ್ಣವರಿದ್ದಾರೆ. ನಮಸ್ಕಾರ. ಉಮೇಶ್ ಸರ್, ನೀವು ಹೇಳಬೇಕು, 1000 ದಿನದ ಈ ಸಮಾವೇಶವನ್ನು ಮಾಡೋದಕ್ಕೆ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಅರ್ಹವಾಗಿದೆಯಾ? ನೋಡಿ, ಯಾವುದೇ ಸಾಧನೆಯನ್ನು ಮಾಡದೆ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುವಂಥ ಯಾವ್ದಾದ್ರು ಸರ್ಕಾರ ಅಂತ ಇದ್ರೆ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ. ಯಾಕೆಂತಂದ್ರೆ ಕಳೆದ 2.5 ವರ್ಷಗಳಿಂದ ಅಧಿಕಾರಕ್ಕೆ ಬಂದ ನಂತರ ಇವರು ಅಭಿವೃದ್ಧಿ ಕಾರ್ಯವನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, 5 ಗ್ಯಾರಂಟಿಯನ್ನು ಕೊಟ್ಟರು, ಅವೈಜ್ಞಾನಿಕವಾದ ಗ್ಯಾರಂಟಿಯನ್ನು ಕೊಟ್ಟು ವರ್ಷಕ್ಕೆ 60,000 ಕೋಟಿಯನ್ನ ಈ ಬೊಕ್ಕಸದಿಂದ ತೆಗೆದು ಈ ಜನರ ಮೇಲೆ ತೆರಿಗೆಯ ಮೂಲಕ ಮತ್ತೆ ಹಣವನ್ನು ಸಂಗ್ರಹಿಸೋದ್ರ ಮೂಲಕ ಜನರ ಬದುಕನ್ನು ಹೈರಾಣ ಮಾಡಿದೆ ಈ ಕಾಂಗ್ರೆಸ್ ಪಕ್ಷ. ನೋಡಿ ಮೇಡಮ್, ಇವರು ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಮ ಸರ್ಕಾರ ಅನ್ನ ಮತ್ತು ಆರ್ಥಿಕವಾಗಿ ಈ ರಾಜ್ಯದ ಜನರನ್ನು ಸಶಕ್ತರನ್ನಾಗಿ ಮಾಡಿದ್ದೀವಿ ಅಂತ. ಖಂಡಿತ ಅದನ್ನು ಸುಳ್ಳು. ಇವ್ರು ಮಾಡಿರೋದೇನು ಅಂತ ನಿಶಕ್ತಿಗಳನ್ನಾಗಿ ಮಾಡಿದ್ದಾರೆ, ಸೋಮಾರಿಗಳನ್ನಾಗಿ ಮಾಡಿದ್ದಾರೆ. ಅವರು ಈ ಭಾಗ್ಯಗಳ ಮೇಲೆ ಡಿಪೆಂಡ್ ಆಗಿ ಏನು ಈ ಜನ ಅಂತಂದ್ರೆ ಯಾರಿಗೆ ಕೊಟ್ಟಿದ್ದಾರೆ, ಯಾರಿಗೆ ಸಲ್ಲಬೇಕಾಯ್ತು ಅವ್ರಿಗೆ ಸಲ್ಲಿದ್ರೆ ನಮ್ಗೇನು ಅಭ್ಯಂತರ ಇರಲಿಲ್ಲ. ಆದ್ರೆ ಇಡೀ ರಾಜ್ಯದ ಜನರ ತೆರಿಗೆ ಮುಖಾಂತರ ಈ ಸರ್ಕಾರ ಜನರಿಗೆ ಬಹಳ ಅವರ ಬದುಕನ್ನ ಹೈರಾಣ ಮಾಡಿದೆ ಅಂತ ಹೇಳ್ತೀನಿ. ಜೊತೆಗೆ ಈ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಮೇಡಮ್. 2,84,000 ಚಿಲ್ಲರೆ ನಿರುದ್ಯೋಗ ಸಮಸ್ಯೆ ಇದೆ ಇಡೀ ರಾಜ್ಯದಲ್ಲಿ. ಅದು ಎಲ್ಲಾ ಸೆಕ್ಟರ್ಗಳಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಆರ್ಥಿಕ ಇಲಾಖೆಯಿಂದ ಯಾವುದೇ ಅನುಮೋದನೆ ಸಿಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಇವ್ರು ಏನ್ ಪ್ರಪೋಸಲ್ ಕಳಿಸ್ತಾರೆ ಈ ಉದ್ಯೋಗ ಸಮಸ್ಯೆ ವಿಚಾರವಾಗಿ, ಹಣ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಬರ್ತಾರೆ. ಯಾಕೆಂದ್ರೆ ಆರ್ಥಿಕ ಸಂಪನ್ಮೂಲ ಇಲ್ಲದಲ್ಲಿ ಏನು ಮಾಡೋಕ್ಕಾಗಲ್ಲ. ಇದಾದ್ಮೇಲೆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಇವ್ರು ಏನು ಚರ್ಚೆನೆ ಮಾಡಲಿಲ್ಲ. ಕಳೆದ ಬಜೆಟ್ ಅಲ್ಲಿ ಹೋದ್ರು ಏನ್ ಚರ್ಚೆ ಮಾಡ್ಬೇಕಾಯ್ತು ಅದನ್ನು ಮಾಡಲಿಲ್ಲ. ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ನೀರಾವರಿ ಸಮಸ್ಯೆ ಇದೆ, ನೀರಾವರಿಗೆ ಅನುದಾನ ಕೊಡಬೇಕಾಯ್ತು. ಕಳೆದ ಬಿಜೆಪಿ ಸರ್ಕಾರದ 5,000 ಕೋಟಿಯನ್ನು ಅನುದಾನ ಕೊಟ್ಟಿದ್ರು, ಅದನ್ನ ಅದು ಕಂಟಿನ್ಯೂ ಮಾಡಲಿಲ್ಲ. ಅದಾದ್ಮೇಲೆ ಅಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಬರ್ತಾವೆ ನೀರಾವರಿ ಪ್ರದೇಶ ಇದೆ, 16,000 ಹೆಕ್ಟೇರ್ಗೆ ಕೊಡಬೇಕಾದಂತ ನೀರಾವರಿ ಪ್ರದೇಶದಲ್ಲಿ ಕೇವಲ 6,000-8,000 ಕೊಟ್ಟಿದ್ದಾರೆ. ಅದಲ್ಲದೆ ಹಾಸ್ಟೆಲ್ ಸಮಸ್ಯೆ ಇದೆ, ಉಪನ್ಯಾಸಕರ ಕೊರತೆ ಇದೆ, ಆಮೇಲೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಈ ರಾಜ್ಯ ಸರ್ಕಾರದಲ್ಲಿ. ಅಷ್ಟೇ ಅಲ್ಲ ಮೇಡಮ್, ಇದು ಈಗ ಮೊದಲೇ ಇವ್ರು ಹೇಳಿದ್ರು ಯಾವುದು ಎತ್ತಿನಹೊಳೆ ಯೋಜನೆ ತಗೊಂಬರ್ತೀವಿ ಅಂತ ಹೇಳಿ. ಎಲ್ಲಿ ತಗೊಂಡ್ಬಂದಿದ್ದಾರೆ ಇವರು? ಎತ್ತಿನಹೊಳೆ ಯೋಜನೆ ಈ ಸರ್ಕಾರದ ಅವಧಿಗಂತೂ ಮುಗಿಯೋದಿಲ್ಲ. ಈ ರೀತಿಯಾದಂಥ ಇದೊಂದು ಬಂಡ ಸರ್ಕಾರ, ದಂಡ ಸರ್ಕಾರ. ಅಷ್ಟೇ ಅಲ್ಲದೆ ಇದು ರೈತರಿಗೋಸ್ಕರ ಯಾವ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಲ್ಲ ಈ ಸರ್ಕಾರದಲ್ಲಿ. 2.5 ವರ್ಷದ ಸರ್ಕಾರದಲ್ಲಿ ರೈತರಿಗೋಸ್ಕರವಾಗಿ ಸಾಲ ಮನ್ನಾ ಮಾಡುವಂಥದ್ದೇ ಆಗಲಿ. ನೋಡಿ, ಎಲ್ಲ ಬೆಲೆ ಏರಿಕೆಯನ್ನು ಮಾಡ್ಕೊಂಡ್ಬಂದ್ರು. ಹಾಲಿನ ಬೆಲೆ ಏರಿಕೆ ಆಯ್ತು, ಮೊಸರಿನ ಬೆಲೆ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು, ಅಬಕಾರಿ ಸುಂಕ ಮದ್ಯದ ಬೆಲೆ ಏರಿಕೆ ಆಯ್ತು, ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಆಯ್ತು. ಇದೊಂದು ಬೆಲೆ ಏರಿಕೆ ಸರ್ಕಾರ ಅಂತ ಹೇಳಿ ನಾವು ನೇರವಾಗಿ JDS ಪಕ್ಷ ಆರೋಪಿಸ್ತದೆ. ಜೊತೆಗೆ
ಇವ್ರು ಇವತ್ತು ನಾಚಿಕೆ ಆಗ್ಬೇಕು ಇವ್ರಿಗೆ ಅಲ್ಲಿನ ಸಾಧನೆ ಸಮಾವೇಶ ಮಾಡ್ತಾ ಇದ್ರಿಂದ ಏನ್ ಹಕ್ಕುಪತ್ರ ಕೊಡ್ತಾ ಇದ್ದಾರೆ? ಇದನ್ನ ಕೇಂದ್ರ ಸರ್ಕಾರವೇ ಮಾಡಿದೆ. ಪ್ರಾಪರ್ಟಿನ ಐಡೆಂಟಿಫೈ ಮಾಡಿ ಕಂದಾಯ ಅಂತ ಏನು ಗ್ರಾಮ ಠಾಣದಲ್ಲಿ ಇಲ್ಲದೆ ಇರೋಂಥವನ್ನ ಸಪೋಸ್ ಏನಾದ್ರು ಸರ್ವೆ ನಂಬರ್ ಅಲ್ಲಿ ಇದ್ರೆ ಅದನ್ನು ಪ್ರಾಪರ್ ಐಡೆಂಟಿಫೈ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಆಲ್ರೆಡಿ ಕೊಟ್ಟಿದೆ. ಇವ್ರೇನು ಹೊಸದಾಗಿ ಹಕ್ಕುಪತ್ರ ಅಂತ ಕೊಡುವಂಥದ್ದು? ಯಾಕೆಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನನಗೆ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೇನೆ. ಆಲ್ರೆಡಿ ವಿ ಹ್ಯಾವ್ ಗಾಟ್ ಇಶ್ಯೂಡ್, ಅವ್ರು ಐಡೆಂಟಿಫೈ ಮಾಡಿದ್ದೀವಿ, ಪಂಚತಂತ್ರ ಯೋಜನೆಯಲ್ಲ ನಾವು ಅಳವಡಿಸಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ನಾವು ಹಕ್ಕುಪತ್ರ ಕೊಡ್ತೀವಿ ಅಂದ್ರೆ ಏನರ್ಥ? ಅಂದ್ರೆ ಮೈಲೇಜ್ ತಗೊಳ್ಳೋ ಪ್ರಯತ್ನ. ಹೌದು, ಇದೇನು ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಐಡೆಂಟಿಫೈ ಮಾಡಿ ಕೇಂದ್ರ ಸರ್ಕಾರನೇ ಗುರುತಿಸಿದೆ. ವಸತಿ ಇರುವಂತ ಜಾಗಗಳಲ್ಲಿ ಯಾರ್ಯಾರು ಮನೆ ವಾಸ ಇದ್ದಾರೆ, ಅವ್ರ ತೋಟದ ಮನೆಯಾರ ಇರಲಿ, ಅವ್ರ ಫಾರೆಸ್ಟ್ ಲ್ಯಾಂಡ್ ಒಳಗಡೆ ಇರಲಿ, ಒಟ್ಟಾರೆ ಅವ್ರು ಎಲ್ಲೆಲ್ಲಿ ವಾಸ ಇದ್ದಾರೆ ಆ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಸಮಸ್ಯೆ ಪರಿಹಾರ ಸೆಂಟ್ರಲ್ ಗವರ್ನಮೆಂಟ್ ಸಿಕ್ಕಿದೆ. ಇವರು ಇದನ್ನ ಹೊಸದಾಗಿ ನಾವೇನೋ ಮಾಡ್ತಾ ಇದೀವಿ ಅಂತ ಹೇಳಿ ಅದಕ್ಕೊಂದು ಬಣ್ಣ ಕಟ್ಟಿ ನಾವು ಹಕ್ಕುಪತ್ರ ಕೊಡ್ತಾ ಇದೀವಿ. ನಾನೇನ್ ಅನ್ಕೊಂಡ್ಬಿಟ್ಟಿದ್ವಿ ಅಂತಂದ್ರೆ ಹೊಸದಾಗಿ ಎಲ್ಲರಿಗೂ 1 ಎಕರೆ 2 ಎಕರೆ ಜಮೀನು ಫ್ರೀ ಕೊಡ್ತಾರ ಸರ್ಕಾರ ಅನ್ಕೊಂಡಿದ್ವಿ. ಇವ್ರು ಕೊಡ್ತಾ ಇರೋದೇನು ಅಂದ್ರೆ ದೇವರಾಜ ಅರಸು ಅವರು ಉಳುವನೆ ಭೂಮಿ ಬಡಿಯ ಅಂತ ಯೋಜನೆ ತಂದ್ರು. ನಾವು ವಾಸ ಮಾಡೋಣ. ಮೋದಿ ಅವರೇ ತಂದು ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದಾರೆ. ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಆಗೋಗಿದೆ. ಹಾಗಾಗಿ ಈ ಇದು ಮಾಡುವಂಥದ್ದು ದಂಡ ಅಂತ ನಾನು ಹೇಳ್ತಾ ಇದೀವಿ. ಇದನ್ನು ವಿರೋಧಿಸ್ತೀವಿ ಮೇಡಮ್ ನಾವು. ಓಕೆ, ದರ್ಶನ್ ಅವರೇ ನೀವು ಹೇಳಬೇಕು. 1000 ದಿನಗಳ ಸಮಾವೇಶ ಇಲ್ಲ, ಅದು 1000 ಸಮಸ್ಯೆಗಳ ಸರ್ಕಾರ ಅಂತ ಬಿಜೆಪಿ ಟೀಕೆ ಮಾಡಿದೆ. ಮೇಡಮ್, ಇವಾಗ ಏನೋ ಕೇಂದ್ರ ಸರ್ಕಾರ ಮೋದಿಯವರೇನೋ ಕೊಟ್ಟರು ಅಂತೇಳಿ ಅವಕಾಶ ಇತ್ತಲ್ಲ. ಯಡಿಯೂರಪ್ಪನವರು ಅಧಿಕಾರದಲ್ಲಿ, ಬೊಮ್ಮಾಯಿಯವರು ಅಧಿಕಾರದಲ್ಲಿ ಇದ್ರು, ಹಕ್ಕುಪತ್ರಗಳನ್ನ ಕೊಡ್ಬೋದಿತ್ತಲ್ಲ. ಇವತ್ತು 1 ಲಕ್ಷ ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರ ಕೊಟ್ಟಿದ್ದೀವಿ. ಕಳೆದ ಬಾರಿ 1,11,111 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ವಿ. ಅದಕ್ಕೂ ಹಿಂದಿನ ಬಾರಿ 1 ಲಕ್ಷ ಕುಟುಂಬಗಳಿಗೆ ಒಟ್ಟು 3,21,000 ನಿಮ್ಮ ಹತ್ರ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಪಡ್ಕೊಳ್ತೀನಿ. ಕಾಂತಿ ಶೆಟ್ಟಿ ಅವರು ಹೇಳಬೇಕು. ಇವತ್ತು ಬಹಳ ದೊಡ್ಡ ಸಮಾವೇಶವನ್ನು ಹಾವೇರಿಯಲ್ಲಿ ಕಾಂಗ್ರೆಸ್ ಮಾಡಿದೆ. ಯಾಕಂದರೆ ನಾವು ನುಡಿದಂತೆ ನಡೆಯುವವರು, ನಾವು ಒಂದ್ಸತಿ ಮಾತು ಕೊಟ್ಟಿದ್ದೀವಿ ಅಂದರೆ ಅದನ್ನು ಉಳಿಸ್ಕೊಳ್ತೀವಿ ಅನ್ನುವಂತಹ ವಿಚಾರವನ್ನು ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ನಿಮ್ಮ ಉತ್ತರ ಏನು? ಹೌದಾ ಅವರು ಈ 1000 ದಿವಸಗಳ ಸಮಾವೇಶವನ್ನು ಮಾಡೋದಕ್ಕೆ ಅರ್ಹರು ಅಂತ ಅನಿಸುತ್ತಾ? 1000 ದಿನದ ಈ ಏನು ಸಮಾವೇಶ ಇದೆ, 1000 ಹಗರಣಗಳನ್ನು ನಾನು ಕೊಡಬಲ್ಲೆ. ಬೇಕಾದ್ರೆ ನೀವು ನಮ್ಗೆ ಟೈಮ್ ಕೊಡಬೇಕು. ಎಷ್ಟು ಹಗರಣ ಇದೆ ಅಂದರೆ 1000ಕ್ಕಿಂತ ಜಾಸ್ತಿ ಹಗರಣಗಳನ್ನು ನಾನು ಹೇಳಬಲ್ಲೆ. A to Z ಎಲ್ಲ ಲೆಟ್ರಲ್ಲೂ ಒಂದೊಂದು ಹಗರಣ ಹೇಳಬಲ್ಲೆ. ಏನಕ್ಕಂತ ಹೇಳಿದ್ರೆ ಅಲ್ಲಿ ತೋರಿಸಿದ್ರೆ ನಾನು ಹೇಳ್ಬೋದು. ಮಹಿಳೆಯರ ಬಗ್ಗೆ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ಅಥವಾ ಒಂದು ಇಷ್ಟೊತ್ತು ಅವರು ಹೇಳ್ತಾ ಇದ್ರು ಮನೆ ಕೊಟ್ಟಿದಂತ ಲಂಬಾಣಿ. ಇದರಲ್ಲಿ ನಮ್ಮ ಕುಡಚಿಯವರ ಏರಿಯಾದಲ್ಲಿ ಲಾಸ್ಟ್ ಟೈಮ್ ನಾವು 55,000 ಅಲ್ಲಿ ಕೊಟ್ಟು ಮನೆ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತ ಜನ ಎಲ್ಲವನ್ನು ಗಮನಿಸಿದ್ದಾರೆ. ನೋಡಿ, ನಾನು ಹೇಳೋದಿಷ್ಟೇ, ಮಾನ್ಯ ಸಿದ್ದರಾಮಯ್ಯನವರು 2,358 ಮನೆಯನ್ನ ಬೀಳಿಸಿದ್ದಾರೆ. 2,500 ಕೋಟಿ ಅಬಕಾರಿ ಹಗರಣ ಮಾಡಿದ್ದಾರೆ. 189 ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಮಾಡಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. 14,000 ಕೋಟಿ ಸರಿಸುಮಾರು ಮೂಡ ಹಗರಣನ ವಾಪಸ್ ಸೈಟ್ ಕೊಟ್ಟು ಅವರೇ ಮಾತಾಡಿದ್ದಾರೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಮಹಿಳೆಯರ ದುಡ್ಡನ್ನು 5,000 ಕೋಟಿಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಇದುವರೆಗೂ ಕಳೆದ ವರ್ಷದ ಫೆಬ್ರವರಿ ಮಾರ್ಚ್ ದುಡ್ಡು ಇದುವರೆಗೂ ಬಂದಿಲ್ಲ. ಅದು ಅಲ್ಲದೆ ಇತ್ತೀಚೆಗೆ 4 ತಿಂಗಳು ಬಂದಿಲ್ಲ. ಇನ್ನು ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬರುವ ಹಾಕೋಣ ಅಂತ ಕಾಯ್ತಾ ಇರ್ತಾರೆ. ಅದರ ಜೊತೆಗೆ ಕಾರ್ಮಿಕ ಇಲಾಖೆ ಕಿಟ್ ಹಗರಣ ಏನೂ ಆಗಿಲ್ಲ. ಅದ್ರ ಜೊತೆಗೆ ಇದು ಆಹಾರ ಇಲಾಖೆ 106 ಕೋಟಿ ಇದು. ಆಮೇಲೆ ದಲಿತರಿಗೆ ಅಂತ ಇಟ್ಟಿರುವಂತ ದಲಿತರ ಒಂದು ಏನು ಅವರ ಇಲಾಖೆಯಲ್ಲಿ ಇಟ್ಟಿರುವಂತ 25,000 ಕೋಟಿನ ಬೇರೆ ಕಡೆ ಅದನ್ನು ಯೂಸ್ ಮಾಡಿದ್ದಾರೆ. ಅದರ ಜೊತೆಗೆ ಮಹಿಳೆಯರ ಬಗ್ಗೆ ಮಾತಾಡೋದೇ ಬೇಡ. ಸುರಕ್ಷತೆ ಅನ್ನೋದು ಇಲ್ವೇ ಇಲ್ಲ. ಮಹಿಳೆಯರ ಬಗ್ಗೆ ಒಂದು ಗೃಹಲಕ್ಷ್ಮಿ ಹಣವಿಲ್ಲ, ನಾನು ಆವಾಗಲೇ ಹೇಳಿದೆ. ಮಹಿಳೆಯರ ಬಗ್ಗೆ ಸುರಕ್ಷತೆ ಇಲ್ಲ, ಅಥವಾ ಮಹಿಳೆಯರ ಒಂದು ಸಬಲೀಕರಣದ ಯಾವುದೇ ಒಂದು ಕೆಲಸ ಇಲ್ಲ, ಅಥವಾ ಮಹಿಳೆಯರ ಬಗ್ಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಇಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ನಿಲ್ತಾನೆ ಇಲ್ಲ, ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ಇಲ್ವೇ ಇಲ್ಲ, ವಿದ್ಯಾರ್ಥಿನಿಯರಿಗೆ ಸಮರ್ಪಕ ಹಾಸ್ಟೆಲ್ಗಳು ಇಲ್ವೇ ಇಲ್ಲ. BPL ಕಾರ್ಡ್ ರದ್ದು ಮಾಡುವ ಮೂಲಕ ಗೃಹಲಕ್ಷ್ಮಿ ಹಣಕ್ಕೆ ಕೊಕ್ಕೆ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ಇಲ್ಲ. ಅಂಗನವಾಡಿ ಆಶಾ ಕಾರ್ಯಕರ್ತರ ಬಗ್ಗೆ ನಾವು ಮಾತಾಡ್ತಾನೆ ಬರ್ತಾ ಇದೀವಿ. ಅವ್ರು ಹೇಳ್ತಾ ಇದ್ರೆ ಅವರ ಒಂದು ಪ್ರಣಾಳಿಕೆಯಲ್ಲಿ ಅಂಗನವಾಡಿಯವರ ಬಗ್ಗೆ ಇದೆ, ಆಶಾ ಕಾರ್ಯಕರ್ತರ ಬಗ್ಗೆ ಇದೆ, ಮೀನುಗಾರರ ಬಗ್ಗೆ ಇದೆ. ಯಾವ್ದಾದ್ರು ಅದರ ಬಗ್ಗೆ ಇದೆಯಾ? ಅಥವಾ ರೈತರ ಬಗ್ಗೆ ನಾವು ಕೊಡ್ತಾ ಇರೋ ದುಡ್ಡನ್ನು ಸ್ಟಾಪ್ ಮಾಡಿದ್ದಾರೆ. 6,000 ಕೇಂದ್ರದಿಂದ ಕೊಡ್ತಾ ಇದೆ, 4,000 ನಾವು ಕರ್ನಾಟಕದಿಂದ ಕೊಡ್ತಾವ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದರ ಜೊತೆಗೆ ರೈತ ವಿದ್ಯಾನಿಧಿ ಅಂತೇಳ ಬಡವರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ವು, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ವು, ಅದು ಸ್ಟಾಪ್ ಮಾಡಿದ್ದಾರೆ. ನಾವು ಮಾತೃವಂದನ ಅಂತ ಅಲ್ಲಿಂದ ಏನ್ ಕೊಡ್ತಾ ಇದೀವಿ ಅದನ್ನು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಯುವಕರ ಬಗ್ಗೆ ಎಂದು ಕೇಳೋದೇ ಬೇಡ. ಮಾತೆತ್ತಿದ್ರೆ ಪಂಚ ಗ್ಯಾರಂಟಿ ಅಂತ ಹೇಳ್ತಿದ್ದೀರಾ. ನೋಡಿ,
ಯುವಕರಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗ ಭತ್ಯೆ ಇಲ್ವೇ ಇಲ್ಲ, ಕೌಶಲ್ಯ ತರಬೇತಿ ಇಲ್ಲ, ಯುವಕರಿಗೆ ಯುವ ನಿಧಿ ನೀಡದೆ ಅನ್ಯಾಯ ಮಾಡಿದ್ದಾರೆ, ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹನೇ ಇಲ್ಲ, ಹೊಸ ಸರ್ಕಾರಿ ಉದ್ಯೋಗಗಳ ಅಧಿಸೂಚನೆನೇ ಇಲ್ಲ, ಅಲ್ಲಿ ದುಡ್ಡಿಲ್ಲ ಅಂತಾರೆ 24% ಮಾತ್ರ ಅಧಿಸೂಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಪಾರದರ್ಶಕವಾದ ನೇಮಕಾತಿ ಇಲ್ಲ, ಸ್ಥಳೀಯರಿಗೆ ಕೈಗಾರಿಕೆಗಳಲ್ಲಿ ಆದ್ಯತೆ ಇಲ್ಲ, ಸರಿಯಾದ ಸಮಯಕ್ಕೆ ಪರೀಕ್ಷೆಗಳಿಲ್ಲ, ಐಟಿ ಬಿಟಿ ಕಂಪನಿಗಳು ಎಷ್ಟು ಆಚೆ ಹೋಯ್ತು. ಇತ್ತೀಚೆಗೆ ನಾವು ಮಾತಾಡಿದೀವಿ, ಯುವಕರಿಗೆ ತರಬೇತಿ ಕೇಂದ್ರ ಇಲ್ಲ, ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯ ಇಲ್ಲ, ಯಾವುದೇ ಯುವ ಜನಸ್ನೇಹಿ ಯೋಜನೆಗಳು ಇಲ್ವೇ ಇಲ್ಲ, ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಇಲ್ಲ, ಸ್ಪೋರ್ಟ್ಸ್ ಮಕ್ಕಳಿಗೆ ಅವರಿಗೆ ಏನು ನಿರ್ವಹಣೆಗೆ ನೋಡಿ. ನಾವು ಬರೀ ಒಂದು ಇದರಲ್ಲಿ ಗ್ಯಾರಂಟಿ ಹೇಳಿದ್ದು, ಬಸ್ಗಳ ಬಗ್ಗೆ ಫ್ರೀ ಕೊಟ್ಟಿದೀವಿ ಅಂತ ಹೇಳ್ತಾರೆ. ನಾವು ಖಂಡಿತವಾಗ್ಲೂ ಬಗ್ಗೆ ವಿರೋಧ ಇಲ್ಲ. ಬಸ್ಗಳ ಪರಿಸ್ಥಿತಿ ಏನಿದೆ, ಅಥವಾ ನೌಕರ ಆ ಒಂದು ಏನು ನಿಗಮ ಇದೆ ಅವರದ ನೌಕರರ ಬಗ್ಗೆ ಪರಿಸ್ಥಿತಿ ಏನಾಗಿದೆ, ಗ್ರಾಚ್ಯುಟಿ ಫಂಡ್ ಯಾಕೆ ಪೆಂಡಿಂಗ್ ಇಟ್ಟಿದ್ದೀರಾ? 4 ನಿಗಮಕ್ಕೆ ಇನ್ನ 4,400 ಕೋಟಿ ಕೊಡ್ಬೇಕು ದುಡ್ಡು, ಅದನ್ನ ಯಾಕೆ ಕೊಟ್ಟಿಲ್ಲ? ನಾವು ಹೇಳ್ತಿರೋದು ಬರೀ ಇದಿಷ್ಟ ಅಲ್ಲ, ಅನೇಕ ನೋಡಿ. ನಾವು ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಎಷ್ಟು ಹಗರಣಗಳಾಗಿದೆ ನೋಡಿ. ಇಲ್ಲಿ ನಾನಿವತ್ತು ಈ ಪೋಸ್ಟರ್ನೇ ಬಿಡುಗಡೆ ಮಾಡಿದೀವಿ, ಎಷ್ಟು ಹಗರಣಗಳಾಗಿದೆ ಅಂತ. ನಾವು ಈ ತರ ನೀವು ಕೊಟ್ರೆ ಇದು ನೀವೊಂದು ನನ್ಗನ್ಸುತ್ತೆ ನಾನೊಂದು 1000 ದಿನಕ್ಕೆ 1000 ಹಗರಣಗಳನ್ನು ಹೇಳ್ಬಲ್ಲೆ. ಒಂದೆರಡು ಹಗರಣ ಅಲ್ಲ, ನುಡಿದಂತೆ ನಡೀತೀನಿ ಅಂತ ಹೇಳ್ತೀರಲ್ಲ ಸಿದ್ದರಾಮಯ್ಯನವರೇ, ನುಡಿದಂತೆ ಏನ್ ನಡೆದಿದ್ದೀರಾ? ಪೌರ ಕಾರ್ಮಿಕರ ಬಗ್ಗೆ ಏನಾದ್ರು ಮಾಡಿದಿರಾ? ಅಥವಾ ಹೆಚ್ಚುವರಿ ಶಿಕ್ಷಣ ಬಗ್ಗೆ ಏನಾದ್ರು ಮಾತಾಡಿದ್ರಾ? 7,000 ಸ್ಕೂಲ್ಗಳು ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟಿದ್ದೀರಾ? ಇದು ನುಡಿದಂತೆ ನಡೆದಿರೋದ? ನೀವು ಏನು ಕನ್ನಡಿಗರಿಗೆ ಕರ್ನಾಟಕದವರಿಗೆ ಏನ್ ಕೊಟ್ಟಿದ್ದೀರಾ? 18 ಸರ್ಕಾರಿ ನೌಕರರಿಗೆ ಏನಾದ್ರು ಅವರನ್ನು ಫ್ರೀ ಹ್ಯಾಂಡ್ ಕೆಲಸ ಮಾಡಕ್ಕಿದ್ಯಾ? 18 ಜನ ಬರ್ದ್ಬಿಟ್ಟು ಏನು ಡೆತ್ ನೋಟ್ ಬರ್ದ್ಬಿಟ್ಟು ಸತ್ರು. ಗ್ರಂಥಪಾಲಕಿ ಒಂದು 10 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಅಂತ ಬರ್ದಿಟ್ಬಿಟ್ಟು ಸತ್ರು. ಇದೇ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಯಾವ ತರ ಬರ್ದ್ಬಿಟ್ಟು ಹೇಳುದು. 2,500 ಜನ ರೈತರ ಆತ್ಮಹತ್ಯೆ ಆಗಿದೆ, 585 ಜನ ಬೆಂಗಳೂರಿನ ಗುಂಡಿಗೆ ಬಿದ್ದು ಸತ್ರು. ಒಂದು 1000 ಅಂತ ಹೇಳ್ಬೇಡಿ ಮೇಡಮ್, ನಾನು 1000 ಹಗರಣಗಳ ಸರಮಾಲೆ ಕೊಡ್ತೀನಿ, 1000 ದಿನದ 1000 ಹಗರಣಗಳ ಸರಮಾಲೆ ಕೊಡ್ತೀನಿ. ಓಕೆ ಮೇಡಮ್, ರೈಟ್. ದರ್ಶನ್ ಅವರೇ, ಅವ್ರು ಹೇಳ್ತಿರೋದು ಇಷ್ಟೇ, ಈ ಸಮಾವೇಶವನ್ನು ಮಾಡೋದಕ್ಕೆ ನಿಮಗೆ ನೈತಿಕತೆನೇ ಇಲ್ಲ ಅಂತ ಹೇಳಿ. ಆದರೆ ಈ 1000 ದಿವಸಗಳನ್ನು ನೀವು ಯಶಸ್ವಿಯಾಗಿ ನಡೆಸಿದ್ದೀರಿ ಅನ್ನೋ ವಿಶ್ವಾಸ ನಿಮಗಿದೆಯಾ? 100ಕ್ಕೆ 100 ನಮ್ಮ ಸರ್ಕಾರದ ಸಾಧನೆ ಸಾಕ್ಷಿ ಗುಡ್ಡೆಯನ್ನ ಇಟ್ಕೊಂಡೇ ನಾನು ಬಂದಿರತಕ್ಕಂಥದ್ದು. ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಸಮಾವೇಶ ಅನ್ನೋದಕ್ಕಿಂತ ಹೆಚ್ಚಾಗಿ 1 ಲಕ್ಷ ಕುಟುಂಬಗಳ ಒಂದು ಬದುಕನ್ನು ಕಟ್ಕೊಡುವಂತಹ, ಅವರ ಒಂದು ಆಸ್ತಿಗಳನ್ನ ಅವರಿಗೆ ಯಜಮಾನರಾಗಿ ಮಾಡುವಂತಹ ಒಂದು ಏನೋ ಪುಣ್ಯವಾದಂತಹ ಕೆಲಸವನ್ನ ನಾವು ಮಾಡಿದ್ದೀವಿ. 21 ಲಕ್ಷ ಅಷ್ಟೇ ಅಲ್ಲ, ಇದಕ್ಕೂ ಹಿಂದೆ 2,21,000 ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದ್ದೀವಿ. ಅವಕಾಶ ಅವ್ರಗಳಿಗಿದ್ದಾಗ ಮಾಡ್ಬೋದಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆ ಮೇಡಮ್. ಒಟ್ಟು ಇಡೀ ರಾಜ್ಯದಲ್ಲಿ 200 ಕೋಟಿ ವೆಚ್ಚದಲ್ಲಿ 3,745 ಕೃಷಿ ಹೊಂಡಗಳನ್ನ ನಾವು ಮಾಡಿದ್ದೀವಿ ಮೇಡಮ್. ಈ ನೆರೆ ಬಂದಿತ್ತು ಉತ್ತರ ಕರ್ನಾಟಕದಲ್ಲಿ, ಒಟ್ಟು 14,21,000 ರೈತರಿಗೆ ಮೇಡಮ್, ಒಟ್ಟು 2 ಕಂತುಗಳಲ್ಲಿ 2,221 ಕೋಟಿ ರೂಪಾಯಿ ಸಹಾಯ ಹಸ್ತ ನೆರವನ್ನ ಕೊಟ್ಟಿದ್ದೀವಿ ಮೇಡಮ್. ಕಬ್ಬು ಬೆಳೆಗಾರರು ಹೋರಾಟ ನಡೀತಾ ಇತ್ತು. ನಾವು ಕೇಂದ್ರವನ್ನ ಕಾಯದೆ ಸುಮಾರು 300 ಕೋಟಿ ವೆಚ್ಚದಲ್ಲಿ ಅವರಿಗೆ ಬೆಂಬಲ ಬೆಲೆಯನ್ನ ಕೊಟ್ಟಾಗ ನೀವೇ ನಮ್ಮನ್ನು ಕರೆಸಿ ಅಭಿನಂದಿಸುವಂತ ಕೆಲಸವನ್ನ ನೀವು ಮಾಡಿದ್ರಿ ಮೇಡಮ್. ಅತಿಥಿ ಉಪನ್ಯಾಸಕರಿಗೆ ಹೆಚ್ಚುವರಿಯಾಗಿ 2,000 ಹಣವನ್ನ ಕೊಡ್ತಾ ಇದ್ದೀವಿ. ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕ 1,000 ರೂಪಾಯಿ ಹೆಚ್ಚಿಗೆಯನ್ನ ಮಾಡಿದೀವಿ ಮೇಡಮ್. ಆಶಾ ಕಾರ್ಯಕರ್ತರಿಗೆ 700 ರೂಪಾಯಿ ಹಣವನ್ನ ಹೆಚ್ಚಿಗೆ ಮಾಡಿದೀವಿ. ಪೌರ ಕಾರ್ಮಿಕರು ಸ್ವಾತಂತ್ರ್ಯ ಕಾಲದಿಂದಲೂ ಹೋರಾಟ ಮಾಡ್ತಾ ಇದ್ರು, ನಮ್ಮನ್ನ ಪರ್ಮನೆಂಟ್ ಮಾಡಿ ನಮಗೂ ಒಂದು ಗೌರವವಾದಂತಹ ಧನ ಕೊಡಿ ಅಂತೇಳಿ 12,692 ಪೌರ ಕಾರ್ಮಿಕರನ್ನ ನಾವು ಪರ್ಮನೆಂಟ್ ಮಾಡೋರ ಜೊತೆಗೆ ಅವರಿಗೆ ಗೌರವವಾಗಿ 46,000ದಷ್ಟು ಸಂಬಳವನ್ನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಮೇಡಮ್. ಇವತ್ತು KSRTC ಬಸ್ ಅಂತ ಹೇಳ್ತಾ ಇದ್ರು, ಖರೀದಿ ಮಾಡಬಹುದಿತ್ತು. ಒಟ್ಟು ನಮ್ಮ ಸರ್ಕಾರ ಬಂದ್ಮೇಲೆ 5,800 ಬಸ್ಗಳನ್ನ ನಾವು ಖರೀದಿ ಮಾಡಿದೀವಿ ಮೇಡಮ್. ಇವತ್ತು ಕಲಬುರಗಿ ಮತ್ತು ಬೀದರ್ಗೆ ನೀರಾವರಿಗೆ 7,000 ಕೋಟಿ ರೂಪಾಯಿ ಹಣವನ್ನ ಇಡುವಂತ ಕೆಲಸ ಮಾಡಿದೀವಿ ಮೇಡಮ್. 23,000 ಕೋಟಿ ವೆಚ್ಚದಲ್ಲಿ ಎತ್ತಿನ ಹೊಳೆ ಮೊದಲ ಹಂತದ ಏನು ನೀರಾವರಿ ಇವತ್ತು ಹಾಸನ ತನಕ ಬಂದು ಅದನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ನಾವು ಮಾಡಿದೀವಿ ಮೇಡಮ್. ಕಾವೇರಿ ನೀರು 5ನೇ ಹಂತದ್ದು 5,550 ಕೋಟಿನಲ್ಲಿ ಬೆಂಗಳೂರಿನ 50 ಲಕ್ಷ 110 ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಹರಿಸುವಂತ ಕೆಲಸವನ್ನ ನಾವು ಮಾಡಿದೀವಿ ಮೇಡಮ್. ಮೊಳಕಾಲ್ಮೂರಿನಲ್ಲಿ 200 ಬೆಡ್ಡಿನ ಹೊಸ ಆಸ್ಪತ್ರೆಯನ್ನ ಮಾಡಿದೀವಿ ಮೇಡಮ್. ವಿರಾಜಪೇಟೆಯಲ್ಲಿ 400 ಬೆಡ್ಡಿನ ಹೊಸ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದೀವಿ ಮೇಡಮ್. ತುಮಕೂರಿನಲ್ಲಿ ವಿಶ್ವವಿದ್ಯಾನಿಲಯವನ್ನ ಉದ್ಘಾಟನೆ ಮಾಡಿದೀವಿ ಮೇಡಮ್. ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯನ್ನ ಉದ್ಘಾಟನೆ ಮಾಡಿದೀವಿ ಮೇಡಮ್. ಬೆಳಗಾವಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿರೋ ಫೋಟೋಸ್ ನಾನು ಕೊಡ್ತೀನಿ ಮೇಡಮ್. ಗದಗದಲ್ಲಿ 450 ಬೆಡ್ಡಿನ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದೀವಿ ಮೇಡಮ್. ಮಂಗಳೂರು ಅಂತಂದ್ರೆ ಬಹಳ
ಮಾತುಕತೆ ಆಗ್ತಾ ಇತ್ತು, ಹಲಾಲು ಹಿಜಾಬು ಜಟ್ಕಾ ಅಂತೆಲ್ಲ. ಅಲ್ಲೊಬ್ರು ಕಾಂಗ್ರೆಸ್ನ ಒಬ್ರು MLA ಆಗ್ತಾರೆ ಅಂತಂದ್ರೆ 1,000 ಕೋಟಿ ರೂಪಾಯಿ ಪುತ್ತೂರಿಗೆ ಕುಡಿಯೋ ನೀರಿಗೆ ಕೊಟ್ಟಿದ್ದೀವಿ, ವಿವಿಧ ಅಭಿವೃದ್ಧಿಗೆ 2,000 ಕೋಟಿ ಹಣವನ್ನ ಕೊಟ್ಟಿದ್ದೀವಿ, ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನ ನಾವು ಅನುಮೋದನೆಯನ್ನ ನಾವು ಮಾಡಿದ್ದೀವಿ ಮೇಡಮ್. ಹಾಗೆಯೇ ಇವತ್ತು ಮನೆಗಳು ಮೇಡಮ್, ನಾವು ನಮ್ಮ ಸರ್ಕಾರ ಬಂದಾಗ ಕಳೆದ ವರ್ಷ 36,000 ಮನೆಗಳನ್ನ ಹಂಚಿಕೆ ಮಾಡಿದ್ವಿ. ಈ ಬಾರಿ ಗೃಹ ಮಂಡಳಿಯಿಂದ 43,345, ಹಾಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 45,000 ಮನೆಗಳನ್ನ ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡಿ ಬಂದು ಕೂತಿದ್ದೀವಿ ಮೇಡಮ್. ಪುಟ್ಟಣ್ಣವ್ರೆ, ನೀವು ಹೇಳಬೇಕು, ಜನಸಾಮಾನ್ಯರ ಧ್ವನಿಯಾಗಿ ನೀವು ಮಾತಾಡಬೇಕು ಅಂತ ನಾನು ಬಯಸ್ತೀನಿ. ಒಂದು ನಿಮಿಷ ಅಲ್ಲ, ಅದು ನೀವು ಪ್ರಸ್ತಾಪ ಮಾಡಿದ್ರಿ. ದರ್ಶನ್ ಅವ್ರೀಗ ಅವ್ರ ಆಡಳಿತ ಸರ್ಕಾರ ಆಗಿರೋದ್ರಿಂದ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ, ವಿರೋಧ ಪಕ್ಷ ಆಗಿರೋದ್ರಿಂದ ಇದು ಯಾವುದಾಗಿಲ್ಲ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ನಾನು ಕೇಳೋದು, ಈ 2.25 ವರ್ಷದಲ್ಲಿ ರಾಜ್ಯ ಜನ ಸುಭಿಕ್ಷವಾಗಿದ್ದಾರೆ, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ, ನೆಮ್ಮದಿಯಾಗಿ ನಿದ್ದೆ ಬರ್ತಿದೆಯಾ, ಬೇಕು ಅಂದಿದ್ದು ಇಮಿಡಿಯೇಟಾಗಿ ಸಿಗ್ತಾ ಇದೆಯಾ, ಮೂಲಭೂತ ಸೌಕರ್ಯಗಳು ಲಭ್ಯ ಆಗ್ತಿದೆಯಾ, ರಸ್ತೆಗೆ ಹೋಗಬೇಕು ಅಂದರೆ ಬೆನ್ನು ನೋವಿಲ್ದಂಗೆ ಓಡಾಡ್ತಿದ್ದಾರಾ? ಇದ್ರ ಬಗ್ಗೆ ಹೇಳಿ. ನೋಡಿ ಮೇಡಮ್, ಇವತ್ತಿನ ದಿನ ಇವತ್ತೇನು ರಾಜ್ಯ ಸರ್ಕಾರ 1000 ದಿವಸದ್ದು ಸಮಾವೇಶ ಮಾಡ್ತಾ ಇದ್ದಾರೆ ಅಂತಂದರೆ ನನಗನ್ಸುತ್ತೆ ಈ 1000 ದಿವಸದ್ದು ಇವರೆಲ್ಲ ಏನೇನು ಲಪ್ಟಾಯಿಸಿದ್ದಾರೆ, ಲೂಟಿ ಮಾಡಿದ್ದಾರೆ, ಅದ್ರ ಪರ ಸಮಾವೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮೇಡಮ್, ಇವತ್ತು ನೋಡಿ, ಸಾಮಾನ್ಯ ಜನ ಇವತ್ತು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಒಂದು 6.5-7 ಕೋಟಿ ಜನ ಇರೋದ್ರಲ್ಲಿ ಇವತ್ತು ಹೆಚ್ಚು ಕಮ್ಮಿ 6 ಕೋಟಿ ಜನ ಇದ್ದಾರೆ ಸಾಮಾನ್ಯ ಜನದಲ್ಲಿ. 1 ಕೋಟಿ ಬಿಟ್ಟರು ನಾವು ಈ ಸಾಮಾನ್ಯ ಜನರು ಇವತ್ತು ಜೀವನ, ಇವತ್ತು ಎಜುಕೇಟೆಡ್ ಹುಡುಗರು ಕೆಲಸ ಇಲ್ಲದೆ ಅಲಿತಿದ್ದಾರೆ ಇವತ್ತಿನ ದಿನ. ನನ್ನ ಹತ್ರ ಬರ್ತಾರೆ ಪಾಪ ಎಜುಕೇಟೆಡು, ಹಣ ಕೆಲಸ ಇಲ್ಲ, ಏನು ಮಾಡಬೇಕು, 6 ತಿಂಗಳಾಯಿತು ನಾವು ಎಜುಕೇಷನ್ ಮುಗಿಸಿ ಕೆಲಸ ಸಿಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಒಂದೇ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ ಇದ್ರ ಬಗ್ಗೆ. ಎಜುಕೇಷನ್ ಅಂತ ಹೋದರೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಒಂದು ಮಗುನ ಓದಿಸ್ಬೇಕು ಅಂತಂದರೆ ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕು. ಏನಾಗಬೇಕು ಮೇಡಮ್? ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡೋಂಥ ಯೋಗ್ಯತೆ ಇದೆಯಾ? ಇವತ್ತು ಸರ್ಕಾರಿ ಶಾಲೆಗೆ, ಗೋರ್ಮೆಂಟ್ ಶಾಲೆಗೆ ಓದಬೇಕು ಅಂತಂದರೆ ಸಾಮಾನ್ಯ ಜನರು ಕೂಡ ಯೋಚನೆ ಮಾಡ್ತಾರೆ ಇವತ್ತಿನ ದಿನ. ಅಷ್ಟು ತುಂಬ ಕೆಟ್ಟದಾಗಿದೆ. ಇವನ್ ಟಾಯ್ಲೆಟ್ ತಗೊಳ್ಳಿ, ಟಾಯ್ಲೆಟ್ ಆಗಲಿ, ಪ್ರತಿಯೊಂದೂ ತುಂಬ ಇವತ್ತೇನಾಗಿದೆ, ಇವ್ರು ಹೇಳ್ತಾರೆ ಇವರು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂತ ಹೇಳಲ್ಲ. ಇವತ್ತು ನೋಡಿ, ಏನಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದರೆ ಕೃಷ್ಣ ಬೈರೇಗೌಡರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಹಾಲಿನ ದರ ಹೆಚ್ಚಿಸಿದ್ರು. ಒಂದು ಕಾಫಿ ಕುಡಿಯೋದು, ಮಕ್ಕಳು ಹಾಲು ಕುಡಿಯೋದ್ರಲ್ಲೂ ಅದನ್ನಲ್ಲಿ ಜಾಸ್ತಿ ಮಾಡ್ಕೊಂಡವ್ರು ಇವರು. ನಮ್ಮ JDS ಇರ್ರೇ ಮೇಡಮ್, ಇರೇ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಕೆಲಸ ಕೊಟ್ಟರು. ಇವತ್ತು ವಿದ್ಯೆ ಕೊಡ್ತಿರೋ ಗುರುಗಳಿಗೆ ಇವತ್ತಿನ ದಿನ ಒಂದೇ ಒಂದು ಸ್ಯಾಲ್ರಿ ಕರೆಕ್ಟಾಗಿ 3 ತಿಂಗಳು 4 ತಿಂಗಳಾದ್ರು ಟೀಚರ್ಸ್ಗಳಿಗೆ, ತಗೊಂಡಿರೋ ಟೀಚರ್ಸ್ಗಳಿಗೆ ಸ್ಯಾಲ್ರಿಗಳು ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಯಾರನ್ನ ಮಾತಾಡ್ತಾ ಇದ್ದಾರಾ? ಇನ್ನು ನಮ್ಮ JDS ಹೋಗ್ತಾರೆ ಹೇಳಿದ್ರು, ಭೂ ಹಗರಣ ಮೈಸೂರಿನಲ್ಲಿ ಸಾಕ್ಷಿನೇ ಇಲ್ವಲ್ರಿ, ಸಾಕ್ಷಿ ಸತ್ತೋಯ್ತು. ನೀವು ನಿಮ್ಮ BJP ಸರ್ಕಾರದವ್ರು ಕೂತ್ಕೊಂಡು ಇಲ್ಲ ಏನ್ರಿ 14 ಸೈಟ್ ವಾಪಸ್ ಅಲ್ಲ. ಇವತ್ತು ಮೈಸೂರಿನಲ್ಲಿ ಸುಮಾರು ರೈತರುಗಳ ಹತ್ರ 1 ಲಕ್ಷ 2 ಲಕ್ಷ ರೂಪಾಯಿ ಜಮೀನುಗಳು ತಗೊಂಡು ಇದೇ BJP ಸರ್ಕಾರದ ನಾಯಕರುಗಳು ರೈತರುಗಳಿಗೆ ಮೋಸ ಮಾಡಿದ್ರೆ ಇವ್ರು ಏನು 16 ಸೈಟ್ ವಾಪಸ್ ಕೊಟ್ಟಿದ ತಕ್ಷಣ ಆ ರೈತರುಗಳಿಗೆಲ್ಲ ನ್ಯಾಯ ಸಿಗ್ತಾ ಮೇಡಮ್? ಈ ನಿಮಗೆ ಏನಾದ್ರು ತಾಕತ್ತಿದ್ರೆ ಇವತ್ತಿನ ದಿನ ಯಾವ 1 ಲಕ್ಷ 2 ಲಕ್ಷ ಮೇಡಮ್ ನೀವು ಮಾತಾಡ್ಬೇಕಾದಾಗ ನಾನು ಮಾತಾಡಿಲ್ಲ. ಈ 2 ಲಕ್ಷ 3 ಲಕ್ಷ ಕೊಟ್ಟು ರೈತರುಗಳ ಹತ್ರ ಜಮೀನು ತಗೊಂಡಿದ್ರಲ್ಲ, ಇದನ್ನ ವಾಪಸ್ ಕೊಡ್ಸಿ ನಿಮ್ಗೆ. ವ್ಯಾಲಿಡ್ ಪಾಯಿಂಟ್, ರೈಟ್. ಉಮೇಶ್ ಸರ್, ಅಲ್ಲ ಎಂತ ಪಾಯಿಂಟ್ ಇದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸೈಟ್ಗಳನ್ನು, ನಿವೇಶನಗಳನ್ನು ವಾಪಸ್ ಕೊಟ್ಟ ತಕ್ಷಣ ಮೂಢ ಹಗರಣಗಳೆಲ್ಲ ಸರಿಯಾಗೋಯ್ತಾ? ಅಲ್ಲ, ವಿಚ್ ಇಸ್ ವೆರಿ ವ್ಯಾಲಿಡ್ ಪಾಯಿಂಟ್. ನೋಡಿ, ಅಲ್ಲಲ್ಲ, ಸಿದ್ದರಾಮಯ್ಯನವ್ರದ್ದು ಇಶ್ಯೂ ಬಂದಾಗ ಧ್ವನಿ ಏರಿಸಿದ್ರಿ, ಹಂಗ 100 ಜನ ಇದ್ದಾರೆ, BJPಲೂ ಇದ್ದಾರೆ, JDSಲೂ ಇದ್ದಾರೆ. ಯಾಕೆ ನೀವು ಅದನ್ನ ಧ್ವನಿ ಎತ್ತಿ ಕೇಳ್ತಾ ಇಲ್ಲ? ನಾವು ತಪ್ಪು ಮಾಡೋ ಶಿಕ್ಷೆ ಕೊಡಿ ಅಂತ ಹೇಳಿದೀವಿ, ನಮ್ಮನ್ನು ಸೇರ್ಸಂಗೆ ಕೊಡಿ ಅಂತ ಹೇಳಿದೀವಿ, ಅದರಲ್ಲಿ ಏನು ವಿಶೇಷತೆ ಏನಿಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಟೊಂಕ ಕಟ್ಟಿ ನಿಂತ್ಕೊಂಡು ಪಾದಯಾತ್ರೆ ಮಾಡ್ದಂಗೆ ನೀವು ಉಳಿದವ್ರ ವಿಷಯದಲ್ಲಿ ಮಾಡಿಲ್ಲ. ಮಾಹಿತಿ ಇಲ್ಲ ಸರ್ ನಿಮಗೆ. ಅಲ್ಲ, ಈಗ ವಿಚಾರ ಏನು ಅಂತ ಹೇಳಿದ್ರೆ ಮೇಡಮ್, ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ, ಅದು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಆಯ್ತಾ? ಇನ್ನೇನು ಯಾವ ತರ ಮಾಡ್ಬೇಕು ನಾವು ಹೋರಾಟಗಳನ್ನ? ಈಗ ಸಿದ್ದರಾಮಯ್ಯನವ್ರ ಇಶ್ಯೂ ತಗೊಂಡ್ರಿ, ನೀವು ಬೆಂಗಳೂರಿಂದ ಮೈಸೂರುವರೆಗೂ ಹೋದ್ರಿ. ಅದೇ ಮೂಡಾದಲ್ಲಿ ಇನ್ಯಾವ್ಯಾವ ಪೊಲಿಟಿಷಿಯನ್ಸ್ ಇದ್ದಾರೆ, ಯಾರ್ಯಾರು ಹಗರಣ ಮಾಡಿದ್ದಾರೆ ಅಂತ
ಹಿಂಗ್ ಮೂರ್ ಫ್ಲೆಕ್ಸ್ ಇಟ್ಕೊ ಬಂದಿದಾರಲ್ಲ ಅವ್ರ ಫೋಟೋ ಹಾಡ್ಕೊಂಡು ಫ್ಲೆಕ್ಸ್ಗಳು ಪಾದಯಾತ್ರೆ ಹೋಗ್ಬೇಕಿತ್ತು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಮೇಡಮ್, ಎಲ್ಲ ಅವರೇ ಮಾಡ್ಕೋತೇವೆ. ಈಗ ಒಂದು SIT ಮಾಡ್ಕೋತದೆ, ಕ್ಲೀನ್ ಚಿಟ್ ಕೊಟ್ಕೋತಿದೆ. ಅದಕ್ಕೆ ಬಿಟ್ಬಿಟ್ರಿ. ಈ ಕೃಷ್ಣ ಬೈರೇಗೌಡರ ಬಗ್ಗೆ ಹೇಳ್ತಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲಿ ಸರ್ ಇಲ್ಲಿ ಕೃಷ್ಣ ಬೈರೇಗೌಡರು ಏನ್ ಮಾಡಿದ್ದಾರೆ, 20 ಎಕರೆ ಸರ್ಕಾರಿ ಖರಾಬ್ ಜಾಗವನ್ನ ಅದನ್ನ ಪಿತ್ರಾಜಿತ ಅಂತ ಹೇಳಿ ಪಾಲ್ಪಟ್ಟಿ ಸೇರಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಉಸಿರೆತ್ತಿದಾರ. ಅಬ್ಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಆಗಿದೆಯಲ್ಲ, ಇದ್ರ ಬಗ್ಗೆ ಉಸಿರೆತ್ತಾ ಇದ್ದಾರೆ. ಮೂಡ ಹಗರಣದಲ್ಲಾಗಿಲ್ಲ, ಸಾರಿ ವಾಲ್ಮೀಕಿ ಹಗರಣದಲ್ಲಾಗಿಲ್ವಾ? ಇಲ್ಲಿ ವಾಲ್ಮೀಕಿ ಹಗರಣದಲ್ಲಿ 100 ಸಮಥಿಂಗ್ ಭ್ರಷ್ಟಾಚಾರ ಆಗಿದೆ, 90 ಒಪ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ವಾಲ್ಮೀಕಿ ಪ್ರತಿಮೆ ಮಾಡಕ್ ಹೋಗಿ ಬಳ್ಳಾರಿ ಹೋಗಿ ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಯ್ತಾನೆ. ಇನ್ನು ಏನ್ ಮಾಡ್ತಾ ಇದ್ದಾರೆ ಇವರು? ಆಮೇಲೆ SC ಮತ್ತು ST ಹಣಗಳನ್ನ ಪ್ರಗತಿಗೆ ಓದಿ ಇಟ್ಟಿದಂತ 23,000 ಕೋಟಿ ಹಣ ದುರುಪಯೋಗ ಮಾಡ್ಕೊಂಡ್ರಲ್ಲ, ಎಲ್ಲಿ ಹೋಯ್ತು ದುಡ್ಡದು? ತೆಲಂಗಾಣ ಚುನಾವಣೆಗೆ ಹೋಯ್ತು, ಬಿಹಾರ ಚುನಾವಣೆಗೆ ಹೋಯ್ತು. ಇವರು ಒಂದೊಂದು ಚುನಾವಣೆಗೆ ಒಂದೊಂದು ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಇವ್ರು ಮಾಡ್ತಾರ ಸಮಾವೇಶ ಉದ್ದೇಶ ಏನು ಅಂತಂದ್ರೆ, ಇನ್ನೇ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾವೆ, ಈ ನಾವು ಬಡ ಜನರಿಗೆ ಏನು ಹಕ್ಕುಪತ್ರ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಅವರ ಮತ ಬ್ಯಾಂಕ್ ಅನ್ನು ಕ್ರಿಯೇಟ್ ಮಾಡಕ್ಕೋಸ್ಕರ ಮಾಡಿರುವಂತ ಒಂದು ದೊಡ್ಡ ಇದು ಕಾರ್ಯಕ್ರಮ. 5,000 ಕೋಟಿ ಮಹಿಳೆಯರ ದುಡ್ಡು ಯಾಕೆ ಇನ್ನ 1 ವರ್ಷ ಆದ್ರೂ ಕೊಟ್ಟಿಲ್ಲ? ರೈಟ್, ಮಾತಾಡ್ತೀನಿ. 1 ವರ್ಷ ಆಗಿದೆ. ಮನೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ದರ್ಶನ್ ಅವರೇ. ಮಂಡ್ಯ ಜಿಲ್ಲೆಗೆ ನಾನು ನಿಮಗೆ ಗೊತ್ತಿರೋಕ್ಕೆ ಸ್ಥಳೀಯ ಸಂಸ್ಥೆಯಲ್ಲೇ ಕೆಲಸ ಮಾಡಿದ್ದೀನಿ 5 ವರ್ಷದಿಂದ. ನಮ್ಮ ಪಂಚಾಯತಿಯಲ್ಲಿ ನಮ್ಮ ಇಡೀ ಮಂಡ್ಯ ಜಿಲ್ಲೆ ಒಂದು ಮನೆಗಳೇ ಬಂದಿದೆ. ಈಗ ಮೇಡಮ್ ಮೀನುಗಾರಿಕೆ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ಒಂದೊಂದು ಪಂಚಾಯತಿ 3 ಶಾಸಕರ ಶಿಫಾರಸು ಮೇಲೆಗೆ ಬಂದೇ ಹೊರತು ಯಾವ ಮನೆಗೆ ಬಂದಿಲ್ಲ. ಹಿಂದೆ ಬಿಜೆಪಿ ಮತ್ತೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮೇಡಮ್ ಬಂದಂತ ಮನೆಗಳು 20 ಮನೆಗಳು ಕೊಟ್ಟಿರೋ ಒಂದು ಪಂಚಾಯತಿ 30 ಮನೆಗಳು. ಅದು ಬಿಟ್ಟರೆ ಒಂದು ಪಂಚಾಯತಿ 30 ಬಿ ಗ್ರೇಡ್ ಪಂಚಾಯತಿಗೆ, ಎ ಗ್ರೇಡ್ ಪಂಚಾಯತಿಗಾರೆ 40 ಮನೆಗಳು ಕೊಟ್ಟಿದ್ರು ಹೊರತು ಇವರ ಅಧಿಕಾರದಲ್ಲಿ, ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಎಲ್ಲೂ ಮನೆಗಳು ಕೊಟ್ಟಿಲ್ಲ. ಅದಲ್ಲ ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಅವರ ಆಡಳಿತದ ಅವಧಿಯಲ್ಲಿ ಮನೆಗಳ ಮಂಜೂರು ಮಾಡಬೇಕು ಅಂತಂದ್ರೆ 10,000 ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದು ಭ್ರಷ್ಟಾಚಾರದ ಸರ್ಕಾರ. ಇದು ಒಂದೇ ಇಲಾಖೆ ಅಲ್ಲ ಮೇಡಮ್, ಎಲ್ಲಾ ಇಲಾಖೆ ಭ್ರಷ್ಟಾಚಾರ. ಈಗ ನೋಡಿದ್ರೆ ಮೊನ್ನೆ ಲೋಕಾಯುಕ್ತರು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕಿರ್ಚಾ ಇದ್ದಾರದ ಪೊಲೀಸ್ ಇಲಾಖೆ ಎಲ್ಲ ಇವರು ವಸೂಲಿಗೆ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳ ಬಳಕೆ ಆಗ್ತಿದೆ ಅಂತ. ಓಕೆ, ಗಾಟ್ ಇಟ್ ಸರ್, ಮಾತಾಡ್ತೀನಿ. 1000 ದಿನಗಳ ಸಂಭ್ರಮ. ಆದ್ರೆ ಕರ್ನಾಟಕ ಕಾಂಗ್ರೆಸ್ ಅಂದಾಗ ದರ್ಶನ್ ಅವರೇ ನೀವು ಗಮನಿಸಬೇಕು, 2.25 ವರ್ಷದ ಈ ಆಡಳಿತದಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂತ ಒಂದು ಪ್ರಯತ್ನ. ರೈಟ್, ಇನ್ನ ಉಳಿದಿರುವಂತಹ ಅವಧಿಯ ಪ್ಲಾನ್ಸ್ ಏನಿದ್ದಾವೆ ಇದಕ್ಕೆ ನೀವು ಉತ್ತರ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಈ 2.25 ವರ್ಷದಲ್ಲಿ ನಾವು ಇಂತಹ ಈ ಸಾಧನೆಗಳ ಬಗ್ಗೆ ಮಾತಾಡಿದ್ದಕ್ಕಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಜಾಸ್ತಿ ಮಾತಾಡ್ಬಿಟ್ವಿ ಅಂತ ಅನ್ಸುತ್ತೆ. ಅಂಥ ಒಂದು ವಾತಾವರಣ ಕರ್ನಾಟಕ ಕಾಂಗ್ರೆಸ್ನ ದೊಡ್ಡ ನಾಯಕರೇ ಕಲ್ಪಿಸಿಕೊಟ್ರು, ನಾವು ಚರ್ಚೆ ಮಾಡಂಗೆ ಮಾಡಿಬಿಟ್ರು. ಸೊ ಅದನ್ನ ಇತ್ಯರ್ಥ ಮಾಡಿಕೊಂಡು ನೀವು ಆ ವೇದಿಕೆಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಅನ್ನೋದಿರುತ್ತೆ. ಅದ್ರ ಬಗ್ಗೆ ಹೈಕಮಾಂಡ್ ಯಾವುದೇ ರೀತಿಯ ನಿರ್ಧಾರ ತಗೊಳ್ತಿಲ್ಲ ಆಗಿರೋದ್ರಿಂದಾಗಿ ನೀವು ಏನು ಹೇಳಿದ್ರು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಜನ ಕೂಡ ಇಲ್ಲ. ನಾನು ನಿಮ್ಮ ಪ್ರಶ್ನೆ ಎತ್ತೋದ್ರಲ್ಲಿ ಯು ಆರ್ ರೈಟ್, ಬಿಕಾಸ್ ದೋಸ್ ಇಶ್ಯೂಸ್ ಆರ್ ಗೋಯಿಂಗ್ ಆನ್ ಇನ್ ದ ಸ್ಟೇಟ್. ರಾಜ್ಯದಲ್ಲಿ ಅದು ಇಲ್ಲ ಅಂತ ನಾನೇನು ವಕ್ತಾರಾಗಿ ಏನು ತುಪ್ಪ ಸವರೋದಕ್ಕೆ ಆಗುದಿಲ್ಲ. ಅದು ಕೆಲವರು ಆ ಪರ ಈ ಪರ ಹಿಂಗೆ ಮಾತಾಡುವಂಥದ್ದು ಇದೆ. ಬಟ್ ಎನಿವೇ ದ ಹೈಕಮಾಂಡ್ ದೇ ವಿಲ್ ಟೇಕ್ ದ ಕಾಸ್ ಮೇಡಮ್. ಈಗ ನಮ್ದು ಅಲ್ಲ, ಆ ಸಿಚುವೇಶನ್ ಜರ ಗೊಂದಲದಲ್ಲಿ ಇರ್ತಾರೆ ಅಂತ ಅನ್ಸಲ್ವಾ ನಿಮಗೆ? ಫೈನಲಿ ಏನು ಇಲ್ಲಿ ತನಕ ಅನೇಕ ಚರ್ಚೆಗಳಾದರೂ ಸಮೇತ ಇವತ್ತು ಟಿಲ್ ಟುಡೇ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಅವರನ್ನೇ CM ಅಂತ ಕಾಣ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಇದ್ದಾರೆ. ಸೊ ಅದು ಯಾವುದೇ ರೀತಿಯಾದಂಥ ಅದರಲ್ಲಿ ಇವಾಗ ಸದ್ಯಕ್ಕೆ ಯಾವುದೇ ಗೊಂದಲ ಇಲ್ಲ. ಸೊ ಯಾವುದೇ ರೀತಿಯಾದಂಥ ನಿರ್ಧಾರ ಆದರೆ ಹೈಕಮಾಂಡ್ ಅವರು ಅದನ್ನ ನಿರ್ಧಾರವನ್ನು ತಗೊಳ್ತಾರೆ ಮೇಡಮ್. ಈಗ ನಾವೇನಾದರೂ ಯಾವ್ದಾದ್ರು ಚರ್ಚೆಗಳು ಯಾವ್ದಾವುದೋ ಬಂತು, ಮೊನ್ನೆ ಪಶು ಇಲಾಖೆಯಿಂದೆಲ್ಲ ಫಾರಿನ್ ಟೂರ್ ಅಂತ ಮತ್ತೆ ಅವರೇ ಮಂತ್ರಿಗಳ ಬಂದು ಕ್ಲಾರಿಟಿ ಕೊಟ್ಟರು. ಆ ಥರದ್ದು ಯಾವುದೂ ಇಲ್ಲ. ಇಲ್ಲ, ಅದು ಹುಕುಂ ಬಂದ್ಮೇಲೆ ಬರೋ ಕ್ಲಾರಿಟಿ ಫಸ್ಟ್ ಹೇಳಿದ ಬೇರೆ, ಆಮೇಲೆ ಹೇಳೋದು ಬೇರೆ. ಅವ್ರು ಪುಟ್ಟರಂಗ ಶೆಟ್ಟಿ ಏನೋ ಹೇಳಿದ್ರಂತೆ, ಇವರು ಅಧಿಕೃತವಾಗಿ ಹೇಳಿರಲಿಲ್ಲ. ಬಟ್ ಅದೊಂದು ಕ್ಲಾರಿಟಿ ಅನ್ನುವಂಥದ್ದು ಬಂದಾಗಿದೆ ಮೇಡಮ್. ಒಟ್ಟು 592 ಭರವಸೆಗಳನ್ನ ನಾವು ಕೊಟ್ಟಿದ್ವಿ ಮೇಡಮ್. ಅದರಲ್ಲಿ 242 ಭರವಸೆಗಳನ್ನ ಈಡೇರಿಸಿದೀವಿ. ಕಳೆದ ಬಾರಿನೂ ನಾವು 165 ಭರವಸೆಗಳಲ್ಲಿ 159 ಭರವಸೆಗಳನ್ನ ಈಡೇರಿಸಿದ್ವಿ ಮೇಡಮ್. ಒಂದು ನಿಮಿಷ ರೆಸ್ಪೆಕ್ಟ್ಫುಲಿ ಕೇಳ್ತಾ ಇದ್ದೀನಿ ನಾನು ಮೇಡಮ್. ನಿಮ್ದು ಹಗರಣಗಳ ಬಗ್ಗೆ ಮಾತಾಡೋದು, ಅವರು ಸಾಧನೆಗಳ ಬಗ್ಗೆ ಮಾತಾಡೋದು. ಅಲ್ಲ, ನಿಮಗೆ ಅಭಿಪ್ರಾಯ ಇತ್ತು ಅನ್ನೋದಾದ್ರೆ ನಿಮ್ ಸಮಯ ಬಂದಾಗ ಮಾತಾಡಿ, ಅವಕಾಶ ಕೊಡ್ತಾರಲ್ಲ. ಅಲ್ಲ, ನೀವು ಅವರು ಧ್ವನಿನ ಹತ್ತಿಕ್ಕಾಗಲ್ಲ, ಅವ್ರ ಧ್ವನಿನ ಹತ್ತಿಕ್ಕೋ ಬೇಡ, ಅದು ಬೇಡ. ಅವ್ರ ಹೇಳ್ಕೊಳ್ಳಿ. ಯಾವುದು? ಗೃಹಲಕ್ಷ್ಮಿ ಬಗ್ಗೆ, ಆಮೇಲೆ ಅಬಕಾರಿ 2 ಯಾವಾಗ ಕೊಡ್ತಾರೆ? ಅಬಕಾರಿ ಅಂತ 6,000 ಕೋಟಿ ಅಂತ ಹೇಳಿದ್ರು. ಈ ದೇಶದಲ್ಲಿ ನಾನು ಕೇಳೋದು IT ED CBI. ಯಾಕೆಂದ್ರೆ 10 ಕೋಟಿಯ ಮೇಲೆ ಯಾವುದೇ ಹಗರಣ ಆರೋಪಗಳು ಬಂದಾಗ ಏನು IT ED CBI ಬರೋದು ನೋಡ್ತಾ ಇದೀವಲ್ಲ, ಖಂಡಿತವಾಗ್ಲು ಮಾನ್ಯ ಇವರು ನರೇಂದ್ರ ಮೋದಿ ಅವರು ಹೇಳಿದ್ರು ಇದು 700 ಕೋಟಿ ಭ್ರಷ್ಟಾಚಾರ ಅಂತ. ಸಿದ್ದರಾಮಯ್ಯನವರು ಓಪನ್ ಚಾಲೆಂಜ್ ಹಾಕಿದ್ರು,
ಬನ್ನಿ ಸ್ವಾಮಿ ಆ ಥರದ್ದು ಇದನ್ನ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ, ನೀವು ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇದು ಗಾಳಿಯಲ್ಲಿ ಗುಂಡಿ ಹೊಡೆಯುವಂತ ಕೆಲಸ ಆಗಿದೆ ಮೇಡಮ್. ಮತ್ತೆ ಗೃಹಲಕ್ಷ್ಮಿ ಹಣ ಅದು ಹಣಕಾಸು ಇಲಾಖೆನಲ್ಲೇ ಇದೆ, ಅದಕ್ಕೆ ಕ್ಲಾರಿಟಿಯನ್ನ ಸಚಿವರು ಕೊಟ್ಟಿದ್ದಾರೆ ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ಇವತ್ತು ಶಿಡ್ಲಘಟ್ಟದಲ್ಲಿ ಉದಾಹರಣೆ JDS ಶಾಸಕರಿದ್ದಾರೆ ಮೇಡಮ್, ಅಲ್ಲಿ 2,000 ಕೋಟಿಯ ಕಾಮಗಾರಿಗಳಿಗೆ ನಾವು ಶಿಲಾನ್ಯಾಸವನ್ನ ಮೊನ್ನೆ ಅಷ್ಟೇ ಮಾಡಿ ಬಂದಿದ್ದೀವಿ ಮೇಡಮ್. ಹಾಗೇನೆ ಹಾವೇರಿನಲ್ಲಿ ಹೊಸ ಮೆಡಿಕಲ್ ಕಾಲೇಜನ್ನ ಉದ್ಘಾಟನೆ ಮಾಡಿ ಬಂದಿಲ್ಲಿ ಕೂತಿದ್ದೀವಿ ಮೇಡಮ್. ಪುತ್ತೂರಿನಲ್ಲಿ ಮಂಗಳೂರಿನಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತೆ ತುಮಕೂರಿನಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಮೊನ್ನೆ ಅಷ್ಟೇ ಉದ್ಘಾಟನೆ ಆಗಿದೆ. 2028 ನೀವೇ ಖಾಯಂ ಅಲ್ಲ ಸಿ ಮೇಡಮ್, ಇಂತಹ ಸಾಧನೆಗಳಾದಾಗ ಜನರು ವಿಶ್ವಾಸವನ್ನು ಗಳಿಸಿರ್ತೀರಿ ನೀವು ಮೇಡಮ್. ಈಗ ನಾನು ತುಮಕೂರು ಯೂನಿವರ್ಸಿಟಿ ಅಂದೆ ಮೇಡಮ್, ನೀವು ಅಲ್ಲಿ ಚೆಕ್ ಮಾಡಿ ಇದೆಯೋ ಇಲ್ವೋ. ಹಾವೇರಿನಲ್ಲಿ ಇವತ್ತು ಏನು ಆಸ್ಪತ್ರೆ ಉದ್ಘಾಟನೆ ಅಂತ ಹೇಳಿದ್ದಿಲ್ಲ, ಆ ಕಟ್ಟಡ ಅಂತೂ ಖಂಡಿತವಾಗ್ಲೂ ಇದೆ. ಇಲ್ಲಿ ಜಯನಗರದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ನಾವೇ ಉದ್ಘಾಟನೆ ಮಾಡಿದ್ದು ಮೇಡಮ್. ಮೆಜೆಸ್ಟಿಕ್ ಅಲ್ಲಿ ಇವಾಗ ಟ್ರಾಫಿಕ್ ಫ್ರೀ ಆಗಿದೆ, ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಫ್ಲೈಓವರ್ ಗಳನ್ನ ನಾವು ಮಾಡಿದ್ವಿ ಮೇಡಮ್. ಮೊನ್ನೆ ಅಷ್ಟೇ ಹೆಬ್ಬಾಳದಲ್ಲಿ ಟ್ರಾಫಿಕ್ ಕಮ್ಮಿ ಆಗ್ಲಿ ಅಂತ ಹೊಸ ಒಂದು ಮೇಲ್ಸೇತುವೆಯನ್ನ ಉದ್ಘಾಟನೆ ಮಾಡಿದ್ವಿ ಮೇಡಮ್. ಇನ್ನೊಂದು ನಿಮ್ಮ ಚಾನೆಲ್ಗಳಲ್ಲಿ ದಿನ ಬೆಳಗಾದ್ರೆ ಒಂದು ಸುದ್ದಿ ಬರ್ತಾ ಇತ್ತು ಮೇಡಮ್, ರಾಜು ಕಾಲುವೆಯಿಂದ ಮನೆಗಳಿಗೆ ನುಗ್ಗಿದ ನೀರು ಅಂತ. ಈ ವರ್ಷ ಯಥೇಚ್ಛ ಮಳೆ ಆದ್ರೂ ಸಮೇತ ಒಟ್ಟು 300 ಕಿಲೋಮೀಟರ್ ಸುಮಾರು 3,000 ಕೋಟಿ ರೂಪಾಯಿನಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾಡಿದೀವಿ ಮೇಡಮ್. ಬಂದಿಲ್ಲ ಈ ವರ್ಷ ಬಂದಿಲ್ಲ ಮೇಡಮ್. ಯಾಕಂದ್ರೆ ಕಳೆದ ವರ್ಷ CM DCM ನಗರ ಪ್ರದರ್ಶನಕ್ಕೆ ಹೋಗಿ ಬಂದಿದ್ರು, ಎಲ್ಲಾ ಕಡೆ ನೀರು ಹೋಗಿತ್ತು. ಕೆಂಗೇರಿ ಭಾಗ ಆಗಿರ್ಬೋದು ಶಾಶ್ವತವಾಗಿ. ನೆಕ್ಸ್ಟ್ ಇಯರ್ ಈ ಸಮಸ್ಯೆಗಳು ಈ ವರ್ಷನೇ ಆಗ್ಲಿಲ್ಲ ಮೇಡಮ್. ಈ ವರ್ಷ ಆ ರೀತಿಯಾದಂತ ಸುದ್ದಿನೇ ಬರಲಿಲ್ಲ. ನಾವು 300 ಕಿಲೋಮೀಟರ್ ಇನ್ನು 150 ಕಿಲೋಮೀಟರ್ ಹೂಳೆತ್ತೋ ಕೆಲಸ ನಡೀತಾ ಇದೆ, ಅದನ್ನು ಮಾಡ್ತೀವಿ ಮೇಡಮ್. ಹಾಗೇನೆ ಇವತ್ತು ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವ್ದು ಹಣ ಬಂತು ಹಣ ಅಲ್ಲ ಮೇಡಮ್. ಈಗ ನಾವು ಕೇಳ್ತಾ ಇದೀವಿ, ಕೃಷ್ಣ ಮೇಲ್ದಂಡೆದು 52,000 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಮೇಕೆದಾಟು 9,000 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಭದ್ರಾ ಮೇಲ್ದಂಡೆ ಘೋಷಣೆ ಆಗಿರೋದು ಇವ್ರು ಹೇಳಿದ್ರು, ಆ ಹಣನೇ ಬಂದಿಲ್ಲ. 5,300 ಕೋಟಿ ಮೇಡಮ್. ಬರ ಪರಿಹಾರಕ್ಕೆ ಕಳೆದ ಬಾರಿ ನಾವು 38 ಲಕ್ಷ ಜನ ರೈತರಿಗೆ 4,000 ಕೋಟಿ ಪರಿಹಾರವನ್ನು ಕೊಟ್ವಿ. ಈ ಸರಿ 1,221 ಕೋಟಿ ರೂಪಾಯಿ ಪರಿಹಾರ ಕೊಟ್ಟು 14 ಲಕ್ಷ ರೈತರ ಬದುಕನ್ನು ಕಾಪಾಡಿದ್ವಿ. ಆದ್ರೆ ಕಳೆದ ಬಾರಿ ಬರಕ್ಕೆ 15,400 ಕೋಟಿ ಬರಬೇಕಾಗಿದೆ. ಇನ್ನು ನೆರೆಗೆ 12,257 ಕೋಟಿ ರೂಪಾಯಿ ಬರಬೇಕಾಗಿದೆ. ಮೆಟ್ರೋಗೆ 36,000 ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ ರಾಜ್ಯಕ್ಕೆ. ಮತ್ತೆ ಇನ್ನು ಅನೇಕ 1,323 ಕೋಟಿದೇನು ಅದೇ ಬಂದಿದ್ದೇನಾಯ್ತು? ಮೇಡಮ್ ಅದ್ಯಾವುದೋ ಅಲಿಗೇಷನ್ ಮಾಡಿದ್ದಾರೆ ಮೇಡಮ್. ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ PM ಆವಾಸ್ ಯೋಜನೆಗೂ ಹಣ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಹಣ ನಾವೇನ್ ದುರುಪಯೋಗ ಪಡಿಸ್ಕೊಂಡಿಲ್ಲ. ಬಳಕೆ ಮಾಡಿದ್ರು ಸಮೇತ ಜನೋಪಯೋಗಿ ಕೆಲಸಕ್ಕೆ ನಾವು ಮಾಡಿರ್ತೀವಿ ಹೊರತು ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಏನೂ ಇಲ್ಲ ಮೇಡಮ್. 1,323 ಕೋಟಿ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ರಿ. ಕೃಷ್ಣ ಏನು ಭದ್ರಾ ಏನು ಇದಕ್ಕೆ ಯಾವ್ದು ಉತ್ತರ ಇಲ್ಲ. ಬಹಳ ಒಳ್ಳೆ ವಿಷಯ ಎತ್ತಿದ್ದೀರಾ. ಜನರ ರೈತರ ನೀರಾವರಿ ಬಗ್ಗೆ ಇದೇ ಮಾನ್ಯ DKಶಿ ನಮ್ಮ ಉಪಮುಖ್ಯಮಂತ್ರಿ ಅವರು ಏನು ಮೇಕೆದಾಟ್ ಬಗ್ಗೆ ಯಾವ ತರ ಮೊದಲು ವಾಕತಾನ ಮಾಡಿದ್ರು ಇವೆಲ್ಲ ಜನ ನೋಡಿದ್ದಾರೆ. ಇವತ್ತು ಬಂದು 2.5 ವರ್ಷ ಆಗಿದೆ, ಒಂದೇ ಒಂದು ಕಲ್ಲು ಅಲ್ಲಾಡಿಲ್ಲ ರೀ. ಮೇಕೆದಾಟಿದ್ದು ಒಂದು ಕಲ್ಲು ಏನಾದ್ರು ಅಲ್ಲಾಡಿದ್ಯಾ? ನಾವು ಹೇಳಿ ಮಾತೆತ್ತಿದ್ರೆ ಕೇಂದ್ರಕ್ಕೆ ಬಿಟ್ಟು ತೋರಿಸುದು ಬಿಟ್ರೆ ಈ 2.5 ವರ್ಷದಲ್ಲಿ ಬೇರೆ ಏನಾದ್ರೂ ಈ ಸರ್ಕಾರ ಮಾಡಿದ್ಯಾ? ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬಿಟ್ಟು ತೋರಿಸುವ ಕೆಲಸ, ಅಥವಾ ದಿನ ಬೆಳಗಾದ್ರೆ ಕಾನೂನು ಸುವ್ಯವಸ್ಥೆ ಗೊತ್ತಿಲ್ಲ ಅಂತ ಹೇಳುವಂತಹ ಒಂದು ನಮ್ಮ ಮಾನ್ಯ ಗೃಹ ಸಚಿವರ ಒಂದು ಹೇಳಿಕೆ ಬಿಟ್ರೆ ಯಾವ್ದಾದ್ರೂ ಒಂದು ಕೆಲಸ ಇವ್ರು ಮಾತಿದ್ರೆ ಅದು ಮಾಡಿದ್ವಿ ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಯಾವ್ದಾದ್ರು ಒಂದು ಕಣ್ಣಿಗೆ ಕಾಣುವಂತ ಒಂದು ಕೆಲಸ. ಸಾಮಾನ್ಯವಾಗಿ ಬೇಕಾಗಿರೋದು ನಮ್ಮ ರೈತರು, ನಮ್ಮ ನಾಡಿನ ಜೀವನಾಡಿ ರೈತರಿಗೆ ಮಾತಾಡ್ತೀವಲ್ಲ ನಾವು. ಇವರು ಒಂದು ವರ್ಗದ ಏನು ಮುಸಲ್ಮಾನ ಬಂಧುಗಳಿಗೆ ನಮ್ಗೇನು ಬೇಸರಿಲ್ಲ. ಅವ್ರದ್ದೇನು ಬಡ್ಡಿಯನ್ನ 800 ಕೋಟಿ ಬಡ್ಡಿಯನ್ನ ಮನ್ನಾ ಮಾಡಿದ್ದಾರೆ, ಖುಷಿಯಾಗಿದೆ, ಏನು ಬೇಸರಿಲ್ಲ. ಅದೇ ತರ ಅಂಬೇಡ್ಕರ್ ನಿಗಮ ಇದೆ, ಅದೇ ತರ ದೇವರಾಜ ಅರಸು ನಿಗಮ ಇದೆ, ಅದೇ ತರ ಹಿಂದುಳಿದ ವರ್ಗ ಇದೆ. ಎಲ್ಲರಿಗೂ ಮಾಡಿ, ನಾನು ಅವ್ರಿಗೆ ಮಾಡಿದಕ್ಕೆ ಬೇಸರ ಇಲ್ಲ. ಒಬ್ರಿಗೆ ಮಾತ್ರ ಯಾಕೆ ಮಾಡ್ತೀರಾ ನಾನು ಅದನ್ನ ಕೇಳ್ತಾರೆ. ಅವ್ರಿಗೆ ಮಾಡಿ, ಅವರಿಗೂ ಮಾಡಿ. ನಾವು ಹೇಳೋದು ಈಗ ಮತ್ತೊಂದು ಏನ್ ಗೊತ್ತಾ ಮೇಡಮ್, ಇದಕ್ಕೆ ಏನ್ ಗೊತ್ತಾ ಸಮಸ್ಯೆ? ಸರಿಯಾಗಿ ವಿರೋಧ ಮಾಡಕ್ಕೂ ಬರ್ದಿರೋ ವಿರೋಧ ಪಕ್ಷದಲ್ಲಿ ನಾಯಕರಿರೋದ್ರಿಂದಾಗಿ ಇಂಥ ಸಮಸ್ಯೆಗಳು ಜಾಸ್ತಿ. ಇಷ್ಟು ನಿಮ್ಗೆ ತೋರಿಸಿದ ವಿರೋಧ ಪಕ್ಷ ಒಂದ್ ಸುದ್ದಿಗೋಷ್ಠಿ ಮಾಡ್ಬಿಟ್ಟು ಹೇಳ್ಬಿಡೋದು. ಈ ಸರಿ 2 ದಿವಸ ಪ್ರೊಟೆಸ್ಟ್ ಮಾಡ್ಬಿಟ್ಟು ಎಲ್ಲ ಮನೇಲಿ ಕುತ್ಕೊಂಡ್ಬಿಡೋದು. ಒಂದ್ ನಿಮಿಷ ರೀ, ನಾ ಮಾತಾಡ್ತೀನಿ. ಒಂದ್ ನಿಮಿಷ ರೀ, ಅಲ್ಲಿ ಸುಮ್ಮನೆ ವಿರೋಧ ಮಾಡ್ಬಿಟ್ಟು ಆಮೇಲೆ ಮತ್ತೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಮತ್ತೆ ಅದ್ರ ಬಗ್ಗೆ ಕೇಳಿದಾರೆ. ನಾನು ಹೇಳೋದು ಇಷ್ಟೇ ದಿವ್ಯಾ, ನಮ್ಮದು ಸ್ಪೆಷಲ್ ಅಧಿವೇಶನ ನಡೆಯಿತು. ನಮ್ಮ ಶಾಸಕರು ಈ ಸ್ಪೆಷಲ್ ಅಧಿವೇಶನದಲ್ಲಿ ಎಳೆಯಾಗಿ ಇವರು ಮಾಡಿರುವ ವೈಫಲ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಇಡೀ ರಾಜ್ಯದ ಜನತೆ ನೋಡಿದರೆ ಇವರು ಎಷ್ಟೇ ಮಾತಾಡ್ಲಿ. ಏನ್ ಪ್ರತಿಕ್ರಿಯೆ ಆಡಳಿತ ಸರ್ಕಾರದಿಂದ? ನಾನು ಅದಕ್ಕೆ ಹೇಳಿದ್ದು, ದಪ್ಪ ಚರ್ಮದ ಸರ್ಕಾರ, ಬೇರೇನಿಲ್ಲ. ಅವರ ಬೆನ್ನ ಅವರೇ ತಡ್ಕೋತಾರೆ. 1000 ದಿನದ ಸಮಾವೇಶ ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯ ರೈತರ ಬಗ್ಗೆ ಯೋಚನೆ ಮಾಡಿ, ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ.
ನೋಡಿ, ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ, ಮಹಿಳೆಯರಿಗೆ ಏನ್ ಮಾಡಿದೀರಾ? ಈ ಸರ್ಕಾರ ಯುವಕರ ವಿರೋಧಿ ಸರ್ಕಾರ, ಯುವ ನಿಧಿ ಕೊಡ್ತೀರಾ ಅಂತ ಹೇಳಿ ಸುಳ್ಳು ಹೇಳಿದೀರಾ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಜನರಿಗೆಲ್ಲ ಚಳ್ಳೆ ಹಣ್ಣು ತಿನ್ಸಿದಿರ. ಏನ್ ಮಾಡಿದಿರಾ ನೀವು? ನೋಡಿ, ಅಬಕಾರಿ ಇಲಾಖೆಯಲ್ಲಿ ಇಷ್ಟು ಸಾವಿರ ಕೋಟಿ ಇದೆ ಅಂತ ಹೇಳಿ ಪ್ರೂಫ್ ಕೇಳ್ತಾ ಇದ್ದೀರಾ ನೀವು. ಅವತ್ತು ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅವರನ್ನ ಸಸ್ಪೆಂಡ್ ಮಾಡಿದ್ರಿ, ಅಬಕಾರಿ ಇಲಾಖೆಯಲ್ಲಿ ಯಾಕೆ ಇವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ? ಅಲ್ಲಿ ಸಿದ್ದರಾಮಯ್ಯ ನೀವು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಸಸ್ಪೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ನಾವು ಹೇಳೋದು ಇಷ್ಟೇ. ಪುಟ್ಟಮ್ಮವರೇ, ಹಂಗಾರೆ ಗೊತ್ತಾಯ್ತು, ಒಳ್ಳೆ ಪಾಯಿಂಟ್. ಏನು, ರೋಲ್ ಆಫ್ ಅಪೋಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವಿವತ್ತು ಆಡಳಿತ ಪಕ್ಷದವ್ರು ಯಾರೋ ಒಬ್ಬರಿದ್ದಾರೆ ಅಂತ ಹೇಳಿ ಅವ್ರನ್ನ ನಾವು ಟಾರ್ಗೆಟ್ ಮಾಡೋದಲ್ಲ, ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ, ಮಾಡಬೇಕು. ಆದರೆ ವಿಪಕ್ಷಗಳು ಅಂತ ಇರ್ತಾವಲ್ಲ, ಅವು ನಿಷ್ಕ್ರಿಯ ಆದಾಗ ಸಮಸ್ಯೆ ಜಾಸ್ತಿ ಕಾಣುತ್ತೆ. ಇವತ್ತು ನೋಡಿ, ಈ ಮೂರು ಪಕ್ಷದವರು ಇಲ್ಲಿದ್ದಾರೆ, JDS, ಕಾಂಗ್ರೆಸ್, BJP ಅವರು. ಇದೇ BJPನವರು 2011-12 ಬೆಂಗಳೂರಿನಲ್ಲಿ 12,000 ಕೋಟಿ ಹಗರಣ ಆಯಿತು. BBMPನಲ್ಲಿ ಫೈಲ್ಗಳೆಲ್ಲ ಸುಟ್ಟಾಕರು. ಈಗ ಸರ್ಕಾರ ಇದೆ ಅಲ್ರಿ, ನೀವು ಅವರ ಬಿ ಟೀಮ್ ಅಲ್ಲ ಮಾಡಿಸಿ. ಹಗರಣ ಯಾರೇ ಮಾಡಲಿ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ಒತ್ತಡವಾಗಬೇಕು, ಅದನ್ನ ಮಾತಾಡಿ ನೀವು. ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಹಗರಣ ಮಾಡಿದವರು ಹಗರಣ ಮಾಡಿದವರು ಬಚಾವ್ ಮಾಡಲ್ಲ. ನಮ್ಮದೇ ಪಾರ್ಟಿ ನೋಡಂತಡ್ರಿ, ಅವ್ರದ್ದೇನಿದೆ ಬರ್ತೀನಿ ತಾಳೆ. ಇದೇ ಹಗರಣ ಆದಾಗ ಇದೇ ಕಾಂಗ್ರೆಸ್ನವ್ರು ಹೇಳೋದು, ನಾವು ಬಂದ್ರೆ ಇವ್ರು ಯಾರನ್ನು ಬಿಡಲ್ಲ, ಜೈಲ್ಗೆ ಹಾಕಿಸ್ತೀವಿ ಅಂತಂದ್ರು. ಇವತ್ತು ಏನು ರಸ್ತೆಗಳ ವಿಷಯ ಗುಂಡಿ ತಗೊಂಡ್ರೆ, ಇದೇ BJPನವರು ಮಾಡಿದಂಥ ಕೆಲಸಗಳಲ್ಲಿ ಮೊದಲನೇದಾಗಿ ಎಡವಟ್ ಮಾಡಿದವರು BJP ಸರ್ಕಾರ ಇದ್ದಾಗ ಮಾಡಿದಂಥ ಕಳಪೆ ಕಾಮಗಾರಿಗಳು ಇವೆ ಮೇಡಮ್. ಇರೇ ಅದನ್ನ ತಗೊಂಡಿದ್ದೀನಿ ತಾಳೆ, ಇರೇ ಮೇಡಮ್, ಸ್ವಲ್ಪ ಇರೇ, ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಿ. ಅಲ್ಲ, ನಿಮ್ಮನ್ನು ವಿರೋಧಿಸಿ, ಅಲ್ಲ, ಅವರ ಅಭಿಪ್ರಾಯ ನೀವ ದ್ವೇಷ ಭಾಷಣ ಸ್ವಾತಂತ್ರ್ಯ ಕಸ್ಕೊಬೇಡಿ. ನೀವು ಹಂಗಾದ್ರೆ ಇಂದಿರಾ ಗಾಂಧಿ ತಗೋಬೇಡಿ, ನೆಹರು ತಗೋಬೇಡಿ, ಆಯ್ತಾ? ತಗೋಬಾರ್ದು ಯಾವತ್ತು. ನಿಮ್ಮ ಸರ್ಕಾರದಲ್ಲೂ ಆಗಿದೆ ಅದು. ನಿಮ್ಮ ಸರ್ಕಾರದಲ್ಲಿ ಮಾಡಿದಂತ ಅನ್ಯಾಯನೇ ಇವತ್ತು ಈ ಸರ್ಕಾರ ಜರುಗಿಸ್ತಾ ಇದೆ ಮೇಡಮ್. ಇದೇ ಇವ್ರ ಸರ್ಕಾರದಲ್ಲಿದ್ದಾಗ ಮುಂದೆ ಮೇಡಮ್ 2000ದಿಂದ ಯಾವ್ದು ರಸ್ತೆ ಗುಂಡಿನಲ್ಲಿ ಸತ್ತಿದ್ದು ಇದೇ ಇಲ್ಲ. 2005 ಸತ್ತಿದ್ದಿಲ್ಲ, 2009ರಿಂದ ಶುರುವಾಗಿದ್ದು ರಸ್ತೆ ಗುಂಡಿ. ಕಾರಣ ಇದೇ BJP ಸರ್ಕಾರ ಕಳಪೆ ಕಾಮಗಾರಿಗಳಿಗೆ ಮಾಡಿದಂತ ಸರ್ಕಾರಕ್ಕೆ ಈ ವಿಷಯದಲ್ಲಿ ಹೊಂದಾಣಿಕೆ ಇದೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ. ಈ ವಿಷಯಕ್ಕೆ ಬಂದಾಗ ನಾನು ಹೇಳ್ತೀನಿ, ಸಂಪೂರ್ಣವಾಗಿ ಹೇಳ್ತೀನಿ ನಾನು. ಇರೇ ಮೇಡಮ್, ನೋಡಿ, ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಕಿತ್ತಾಡೋದು ಇವತ್ತಿನ ದಿನ ಅಸೆಂಬ್ಲಿನಲ್ಲಿ ಅಷ್ಟೇ ಮಾತ್ರ ನಡೆಯೋದು. ಇವ್ರು ಅವ್ರನ್ನ ಅರೆಸ್ಟ್ ಮಾಡಲ್ಲ, ಇವ್ರನ್ನ ಅರೆಸ್ಟ್ ಮಾಡಲ್ಲ. ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ. ಇವತ್ತು ಮೇಡಮ್, ಇವತ್ತು 1000 ದಿವಸ ಸಮಾವೇಶ ಮಾಡ್ತಾ ಇದ್ರಲ್ಲ, ಜನಕ್ಕೆ ಏನ್ ಮಾಡಿದ್ದಾರೆ ಅಂತ ಕೇಳ್ತೀರಿ. ಇವತ್ತು ನೋಡಿ, ಇವತ್ತು ಇಡೀ ನಮ್ಮ ದೇಶದಲ್ಲಿ ಇವತ್ತು ಟೋಲಲ್ಲಿ ನಾವು ಓಡಾಡಬೇಕು ಅಂತಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇದೆ. ಕರೆಕ್ಟ್. ಇದನ್ನ ಇಡೀ ನಮ್ಮ ದೇಶದಲ್ಲಿ ನೋಡಬೇಕು. ಪಂಜಾಬ್ನಲ್ಲಿ ಇವತ್ತು ಟೋಲ್ ಇಲ್ವೇ ಇಲ್ಲ. ನಮ್ಮ ಆಮ್ ಆದ್ಮಿ ಪಾರ್ಟಿ ಟೋಲ್ ಸಂಪೂರ್ಣವಾಗಿ ತೆಗೆದಾಕಿದ್ದಾರೆ. RTO ಇಲ್ಲ, ಏನಿದ್ರು ಆನ್ಲೈನಲ್ಲಿ ಮಾಡ್ಕೊಬೇಕು. RTO ಬಿಗ ಹಾಕಿದ್ರೆ ಇದನ್ನ ಏನಾರ ಮಾಡಿದ್ರೆ ಇದು ಸಾಧನೆ ಸಮಾವೇಶ ಅಂತ ಹೇಳ್ಬೋದು. ಪಕ್ಷ ಆರಂಭ ಮಾಡಿದ ತಕ್ಷಣ ನೀವು ಸರ್ಕಾರ ನಡೆಸೋದಕ್ಕೂ ಪಕ್ಕದಲ್ಲಿರೋರ್ನ ಕಿಡ್ನಾಪ್ ಮಾಡಿ ನೀವು ಸರ್ಕಾರ ನಡೆಸಿದಂತವ್ರು. ನಿಮ್ಮ ಸ್ವಂತ ಬಲದಿಂದ ನೀವೇನು ಸರ್ಕಾರ ನಡೆಸಿಲ್ಲ ತಿಳ್ಕೊಂಬಿಡಿ ನೀವು. ನಿಮಗೆ ನಾಚಿಕೆ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಆಯ್ತು ಪುಟ್ಟಣ್ಣ ಸರ್, ಗಾಟ್ ಇಟ್. ಉಮೇಶ್ ಸರ್, ನೀವು ಹೇಳಬೇಕು. ಈಗ ದೊಡ್ಡ ವೇದಿಕೆ, ನಾವಿಷ್ಟು ಸಾಧನೆ ಮಾಡ್ಬಿಟ್ಟಿದೀವಿ, ಹಕ್ಕುಪತ್ರಗಳನ್ನು ಹೆಂಗೆ ವಿತರಣೆ ಮಾಡ್ಬಿಟ್ವಿ ಅಂತ ತಕ್ಷಣ ಜನ ಒಪ್ಕೊಂಡ್ಬಿಡ್ತಾರೆ, ಕನ್ವಿನ್ಸ್ ಆಗ್ಬಿಡ್ತಾರೆ. ಮೇಡಮ್, ನನಗೊಂದು ಅವಕಾಶ ಕೊಡಿ ನೀವು. ಟ್ರಂಕ್ ನೋಡಿ. ಈ ಸರ್ಕಾರ ನೋ ಡೆವಲಪ್ಮೆಂಟ್ ವರ್ಕ್, ಝೀರೋ ಡೆವಲಪ್ಮೆಂಟ್ ವರ್ಕ್. ಆಮೇಲೆ ಕರಪ್ಷನ್ ಯಾವ ಕಡೆಯಿಂದ ನೋಡಿ, ಇವತ್ತು ಒಂದು ಡೆತ್ ಸರ್ಟಿಫಿಕೇಟ್ ತಗೋಬೇಕಾ ಕರಪ್ಷನ್, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಅಲ್ಲಿ ಹೆವಿ ಸ್ಟಾಂಪ್ ಡ್ಯೂಟಿ ಆಗಿದೆ. 100 ರೂಪಾಯಿ ಚಾಪಕ್ಕಾದ 500 ರೂಪಾಯಿ, 500 ರೂಪಾಯಿ 1000 ರೂಪಾಯಿ ಆಗಿದೆ. ಎಲ್ಲಾ ಕಡೆ ಏನೇ ಸಮಾವೇಶ ಮಾಡಿದ್ರು ಗ್ರೌಂಡ್ ಅಲ್ಲಿ ಜನ ಗೊತ್ತು ಅಂತ ನೀವು ಹೇಳೋದು. ನಿಮಗೆ ಬಹುಶಃ ನಿಮ್ಗೆ ನಾವು ಇಲ್ಲಿ ಕುತ್ಕೊಂಡು ಮಾತಾಡಬಾರ್ದು, ನಾವು ಹಳ್ಳಿಯಿಂದ ನೋಡ್ಬೇಕು ಈ ಸರ್ಕಾರ ಎಷ್ಟು ಬೇಗ ತೊಲಗ್ತದಪ್ಪ ಅಂತ ಕಾಯ್ತಾ ಇದ್ದಾರೆ. ಏನಕ್ಕೆಂದ್ರೆ ಇವರು 2.5 ವರ್ಷಗಳಿಂದ ಸಿದ್ದರಾಮಯ್ಯ ಕ್ರೆಡಿಟ್ ತಗೊಂಡ್ಬಿಡ್ತಾರ ಅಂತ ಹೇಳಿ DK ಶಿವಕುಮಾರ್ ಅವರು
ಡಿ ಕೆ ಶಿವಕುಮಾರ್ ಮುಂದೆ ಹೊಂಟೋಗ್ಬಿಟ್ರೆ ನಮ್ಮ ಹಿಡಿತ Overtake ಆಗ್ಬಿಟ್ರೆ. ಹೊರಟೋಗುತ್ತೆ ಅಲ್ಲಿ ಎರಡು ಗುಂಪು ಯಾಕೆ ಮನೆಯೊಂದು 3 ಭಾಗಿಲಾಗಿದೆ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ನೋಡಿ. ನಮ್ಮ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ನಮ್ಗೆ ಕೊಟ್ಟಿದ್ದು ಅಲ್ಲ ಸರ್, ನೀವು ನಿಮ್ಮ ಮನೆಗೆ ಯಾರು ಬೇಕಾದ್ರೂ ಬರಬಹುದು ಅನ್ನೋ ವಾತಾವರಣ ಕಲ್ಪಿಸಿದ್ದಾಗ ನೀವು ಮನೆ ಒಂದು 3 ಬಾಗಿಲು 30 ಬಾಗಿಲು ಅಂತ ಹೆಂಗ್ ಹೇಳ್ತೀರಿ? ನೋಡಿದ್ರಲ್ಲ ಮೇಡಮ್, ಈಗ ಅಲ್ಲಿ ಏನಾಗಿದೆ ಹೇಳಿ, ಬರೀ ಅಧಿಕಾರದ ಪವರ್ ಶೇರಿಂಗ್ ವಿಚಾರದಲ್ಲಿ ಕಿತ್ತಾಡ್ತಾ ಇದ್ರ ಹೊರತು ಈ ಹಳ್ಳಿದ ಈ ಸಮಸ್ಯೆಗಳೇನಾಗಿದೆ, ಜನರ ಸಮಸ್ಯೆಗಳೇನಾಗಿದೆ. ನೀವು ಸರ್ ಅದನ್ನ ಗ್ರೌಂಡಿಗೆ ಹೋಗಿ ನೋಡಿ, ಹಿಂಗಿದೆ ಇವತ್ತು ರಸ್ತೆ, ನೋಡಿ ಹಿಂಗಿದೆ ಇಲ್ಲಿ ಮೂಲಭೂತ ಸೌಕರ್ಯ, ಟಿಸಿಗೆ ಇಷ್ಟ ಆಗುತ್ತೆ. ಏನಾಗಿದೆ ಅಂದ್ರೆ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತಲುಪ್ತಾ ಇದೆ. ಹಳೆ ವೈಜ್ಞಾನಿಕ ಪದ್ಧತಿ ಏನಿಲ್ಲ, ಈಗೆಲ್ಲ ಆಧುನಿಕ ತಂತ್ರಜ್ಞಾನ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ. ಸರ್ಕಾರ ಮಾಡ್ತಾರಂತ ಎಲ್ಲ ಲೋಪಗಳು ಜನಗಳಿಗೆ ಗೊತ್ತಾಯ್ತಿದೆ. ಒಂದು ನಮ್ಮ ಕುಮಾರಣ್ಣನವರು ಪಂಚರತ್ನ ಯೋಜನೆಗಳು ತಂದ್ರು ನೋಡಿ. ಇವರು ದೂರದೃಷ್ಟಿಯ ಯೋಜನೆಗಳಿಲ್ಲ ಸರ್ಕಾರದಲ್ಲಿ. ಏನು ಕೂಪನ್ ಕೊಟ್ರು, 5 ಗ್ಯಾರಂಟಿ ಕೊಟ್ರು. ಇವತ್ತು ದರ್ಶನ್ ಆರೋಪ ಮಾಡ್ತಾರೆ ನಮ್ಗೆ ಅಷ್ಟು ಕೋಟಿ ಬರ್ಬೇಕು, ಇಷ್ಟು ಕೋಟಿ ಬರ್ಬೇಕು ಅಂತ. ಬೇಡ, ನಮ್ಮ ಸೋರ್ಸ್ ಅನ್ನು ತಗೊಂಡು ನಮ್ಮ ಜನಕ್ಕೆ ಕೊಡ್ರಿ, ನೀರಾವರಿ ಕೊಡಿ, ಆರೋಗ್ಯ ಕೊಡಿ, ಶಿಕ್ಷಣ ಕೊಡಿ, ಮಹಿಳಾ ಸಬಲೀಕರಣ ಕೊಡ್ರಿ, ಆಮೇಲೆ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಕೈಗಾರಿಕೆ ತಗೊಂಡ್ಬನ್ನಿ. ನೀವೇನ್ ಮಾಡಿದ್ರೆ IT-BT ಕಂಪ್ನಿ ತಗೊಂಡ್ಬನ್ನಿ ಅಂತಂದ್ರೆ ನೀವು ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ. ಒಂದು ಕಂಪ್ನಿಯಲ್ಲಿ ಹೋಯ್ತು ಮೇಡಮ್, ಆಂಧ್ರಕ್ಕೆ ಹೋಯ್ತು. ಇವತ್ತು ಮಂಡ್ಯದಲ್ಲಿ ನಾವೊಂದು ಕೈಗಾರಿಕೆ ತಗೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಹೇಳಿದ್ರೆ, ಅದಕ್ಕೆ ನಾವು ಭೂಮಿ ಕೊಡ್ತಾ ಇಲ್ಲ, ನಾಳೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನೀವು ಕಂಪನಿಯಿಂದ ಅರ್ಜಿ ಹಾಕ್ಸಿ, ಬರೀ ಈ ತರ ಕಾಲಹರಣ ಮಾಡ್ಕೊಂಡು ಬರ್ತು. ಒಂದು ಅಭಿವೃದ್ಧಿ ಆಗಬೇಕು ದೇಶ ಮೇಡಮ್, ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆ, ರಾಜ್ಯ ಸರ್ಕಾರದ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಈ ಸರ್ಕಾರ ಏನು ಮಾಡ್ಕೊಡ್ತಾ ಇದೆ, ಇದು ತನ್ನ ಬೆನ್ನು ತಾನೇ ತೊಟ್ಕೊತಾ ಇದೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ರೈಟ್ ದರ್ಶನ್ ಅವರೇ, ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ, ದೇಶ ಸಮಗ್ರವಾಗಿ ವಿಜೃಂಭಿಸಬೇಕು ಅನ್ನೋದಾದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಮಿನಿಮಮ್ ಸಮನ್ವಯತೆ ಆದರೂ ಬೇಕು. ನೀವು ಆಗ್ಲಿಂದ ಹೇಳ್ತಾ ಇದ್ರಿ ಕೇಂದ್ರದಿಂದ ಬರೋ ದುಡ್ಡು ಸಕಾಲಕ್ಕೆ ಬಂದರೆ ಹಿಂಗೆ ಆಗುತ್ತಾ ಅಂತ ಹೇಳಿ. ಯಾಕಂದರೆ ನೀವೆಷ್ಟೇ ಅಭಿವೃದ್ಧಿ ಮಾಡ್ತಾ ಇದ್ರೂ ಕೂಡ ಒಂದು ಹೆಜ್ಜೆ ಹಿಂದೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅನುದಾನದ ಕೊರತೆ ಅಂತ. ಯಾಕೆ ನೀವು ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಎಲ್ಲಿ ಕರೆಕ್ಷನ್ ಮಾಡಿಕೊಂಡ್ರೆ ಅನುದಾನವನ್ನು ತಗೋಬೋದು ಅಂತ ಅನ್ಸುತ್ತೆ ಮೇಡಮ್? ಇದು ಇವತ್ತು ನಿನ್ನೆ ಪ್ರಶ್ನೆ ಅಲ್ಲ ಮೇಡಮ್. ಕಳೆದ 11 ವರ್ಷದಿಂದ ಏನು ಕೇಂದ್ರ ಸರ್ಕಾರ ಇವತ್ತು ನಾಟ್ ಓನ್ಲಿ ಕರ್ನಾಟಕ, ನೀವು ಪಶ್ಚಿಮ ಬಂಗಾಳ ತಗೊಳ್ಳಿ ಅಥವಾ ತೆಲಂಗಾಣ ತಗೊಳ್ಳಿ, ಕೇರಳ ತಗೊಳ್ಳಿ, ತಮಿಳುನಾಡು ತಗೊಳ್ಳಿ, ಎಲ್ಲರ ಒತ್ತಡ ಇನ್ಕ್ಲೂಡಿಂಗ್ ಇವತ್ತು ಬಿಜೆಪಿ ಆಳ್ವಿಕೆ ಇರೋ ಮಹಾರಾಷ್ಟ್ರನೂ ಸೇರಿಸಿ ಹೇಳ್ತಾ ಇದ್ದೀನಿ, ಅವರಿಗೂ ತೆರಿಗೆನಲ್ಲಿ ಅನ್ಯಾಯ ಆಗಿದೆ. ಅವರಿಗೆ ಮಾಡಿದ್ದಾರೆ ಅಂದ್ರೆ ಇದು ಆರ್ಥಿಕ ನೀತಿಯ ಆಧಾರದಲ್ಲಿ ಆಗ್ತಿದೆ ಅಂತ ತಗೊಳಕ್ಕಾಗಲ್ಲ ಮೇಡಮ್. ನಾನು ಯಾಕೆ ಅದನ್ನು ಸೇರಿಸಿ ತೆರಿಗೆ ವಿಚಾರದಲ್ಲಿ ಹೇಳಿದೆ ಅಂದ್ರೆ, ನಾವು ಅತಿ ಹೆಚ್ಚು ತೆರಿಗೆಯನ್ನು ಈ ಸದರ್ನ್ ಸ್ಟೇಟ್ಗಳಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಮೇಡಮ್, ನಾವು ಮೊನ್ನೆ ನರೇಂದ್ರ ಮೋದಿ ಅವರು ಮೆಟ್ರೋ ಯೋಜನೆದು ಟೇಪ್ ಕಟ್ ಮಾಡೋಕ್ಕೆ ಬಂದಿದ್ರಲ್ವ ಮೇಡಮ್, ಅಲ್ಲೇ ಹೋಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತೋರಿಸಿ ಹೇಳಿದ್ರು. ಈಗ ನೋಡಿದ್ರೆ ಅದ್ಯಾವುದು ಸರ್ಜಾಪುರ ಡಬಲ್ ಡೆಕ್ಕರ್ಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೋ ಮೇಡಮ್, ಮೆಟ್ರೋ ಹೋಗುವಂತ ಪ್ರಯಾಣಿಕರು ಮೆಟ್ರೋಕ್ಕೆ ಅದದೇ ಸರ್ಟನ್ ಪ್ರಯಾಣಿಕರು ಇರ್ತಾರೆ. ನೀವು ಪರ್ಮಿಷನ್ ಕೊಡಿ, ನಾವು ಮಾಡ್ತೀವಿ. ನೀವು ಹಣ ಕೊಡ್ಲಿಲ್ಲ ಅಂದ್ರೂ ನಾವು ಯೋಜನೆಗಳನ್ನ ಕಂಪ್ಲೀಟ್ ಮಾಡಿದೀವಿ. ಅದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮೇಡಮ್. ಹಾಗೇನೆ ಇವತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇಡಮ್, ನಮ್ಮ ಸರ್ಕಾರ ಋತುಚಕ್ರ ಅವರಿಗೆ ವೇತನ ಸಹಿತವಾಗಿ 1 ದಿನದ ರಜೆ, ಇದೆಲ್ಲ ಸಾಮಾಜಿಕ ಕ್ರಾಂತಿಗಳು ಅಂತ ಬಹಳ ಹೆಮ್ಮೆಯಿಂದ ನಮ್ಮ ಸರ್ಕಾರದ ಕಾರ್ಯಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಈಗ ರಸ್ತೆ ಗುಂಡಿ ಅಂತ ಆಯ್ತು ಮೇಡಮ್. ಹಿಸ್ಟ್ರಿಗೆ ಹೋಗಿ ಡೆಕ್ಕನ್ ಪತ್ರಿಕೆ ತಗೊಳ್ಳಿ, 7,121 ಕೋಟಿ ರೂಪಾಯಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಬಿಜೆಪಿಯವರು ಒಂದು ಗುಂಡಿ ಮುತ್ತೇನೆ ಬಿಲ್ ಅಂತೂ ತೆಗೆದಿದ್ದಾರೆ. ಆ ಹಣ ಎಲ್ಲೋಯ್ತು, ಯಾರ ಮನೆ ಸೇರ್ತು ಅನ್ನುವಂಥದ್ದೇ ಪ್ರಶ್ನೆ ಮೇಡಮ್. ಇವತ್ತು ರಸ್ತೆ ಗುಂಡಿ ಮುಚ್ಚುವಂತ ಕೆಲಸದಲ್ಲಿ 14,000 ರಸ್ತೆಗಳನ್ನ ಮತ್ತೆ ಕೆಲವೊಂದು ವೈಟ್ ಟ್ಯಾಪಿಂಗ್ ಅಲ್ಲಿ ಶಾಶ್ವತವಾಗಿ ಡಾಂಬರೀಕರಣ ಮಾಡುವ ಮೂಲಕ ಮತ್ತೆ ವೈಟ್ ಟ್ಯಾಪಿಂಗ್ ಗೆ 1,800 ಕೋಟಿ ರೂಪಾಯಿ ಇಟ್ಟು 168 ಕೋಟಿ ರೂಪಾಯಿ ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡಿದೀವಿ ಮೇಡಮ್. ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಅಂತೇಳಿ 1,500 ಕಿಲೋಮೀಟರ್ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದೀವಿ. ಕಲ್ಯಾಣ ಕರ್ನಾಟಕಕ್ಕೆ 13,600 ಕೋಟಿ ರೂಪಾಯಿ ಹಣ, ಮೈಸೂರು ಕರ್ನಾಟಕಕ್ಕೆ 3,500 ಕೋಟಿ ಹಣ, ಕಿತ್ತೂರು ಕರ್ನಾಟಕಕ್ಕೆ 3,670 ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರವನ್ನ ನಾವು ಕೊಟ್ಟಿದ್ದೇವೆ ಮೇಡಮ್. ಕೆಲವೊಂದು ಬಾದಾಮಿಯ ಏತ ನೀರಾವರಿಗೆ 1,400 ಕೋಟಿ ರೂಪಾಯಿನಲ್ಲಿ ಏತ ನೀರಾವರಿ ಕಾಮಗಾರಿಗಳು ನಡೀತಾ ಇದೆ. ಹಾಗೆ ವಿವಿಧ ಜಿಲ್ಲೆಗಳಲ್ಲಿ ನೀವು ಚಿಕ್ಕಬಳ್ಳಾಪುರ ತಗೊಳ್ಳಿ, 169 ಕೆರೆಗಳನ್ನ ತುಂಬಿಸುವಂತ ಕಾರ್ಯ, ಯಡ್ರಾಮಿನಲ್ಲಿ 79 ಕೆರೆಗಳನ್ನ ತುಂಬಿಸುವಂತ ಕಾರ್ಯ, ಕೊರಟಗೆರೆಯಲ್ಲಿ 69 ಕೆರೆಗಳನ್ನ ತುಂಬಿಸುವಂತ ಕಾರ್ಯ ನಾವು ಮಾಡಿ ಬಂದು ಮೇಡಮ್, ಇಲ್ಲಿ ನಾನು ಸಾಧನೆ ಆಗಿರೋದು ಹೇಳಿದ್ದೀನಿ. ಅಲ್ಲ ಮೇಡಮ್, ಇಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. 2047 ವೆಯ್ಟ್ ಮಾಡೋ ಹಂಗಿಲ್ಲ. ವಿಕಸಿತ ಭಾರತಕ್ಕೆ, ವಿಕಸಿತ ಕರ್ನಾಟಕ 28ರಲ್ಲೇ ಸಿದ್ಧವಾಗಿರುತ್ತೆ. ರೈಟ್. ಒಂದು ಚಿಕ್ಕದು, ಇವತ್ತು ತಲಾಯದಲ್ಲಿ ಕರ್ನಾಟಕ ನಂಬರ್ 1, GST ನಲ್ಲಿ ಕರ್ನಾಟಕ ದೇಶದ ನಂಬರ್ 1, ಇವತ್ತು GDP ನಲ್ಲಿ ಕರ್ನಾಟಕ ನಂಬರ್ 1, PWD ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, KSRTC
ಎಫ್ಡಿಸಿ ಆಗಿರ್ಬೋದು, ಕರ್ನಾಟಕ ದೇಶಕ್ಕೆ ನಂಬರ್ 1. ಮೈಸೂರಲ್ಲಿರುವ ಡ್ರಗ್ಸ್ ಫ್ಯಾಕ್ಟರಿಯನ್ನು ಹುಡುಕಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕು. ಕರ್ನಾಟಕದ ಪೊಲೀಸರಿಗೆ ಅವ್ರದೇ ಆದ ಹೆಸರಿತ್ತು, ಅವ್ರನ್ನು ಯಾವ ತರ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ. ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ ಮೇಡಮ್? ಡ್ರಗ್ಸ್ ಎಲ್ಲಿಂದ ಬರ್ತಿದೆ? ಇಲ್ಲ ನೀವು ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಪ್ರೀ ಪ್ಲಾನ್ ಗುಜರಾತ್ ಇಂದ ಬರ್ತಾ ಇರೋದು. ಏನು ಮೈಸೂರಲ್ಲಿ ತಯಾರು ಮಾಡ್ತಾರೆ ಡ್ರಗ್ಸ್ ನ? ಎಲ್ಲಿಂದ ಬರ್ತಾ ಇದೆ? ಅಲ್ಲಿಂದ ನಿಲ್ಲಿಸಿ ನೋಡೋಣ, ನಿಮ್ಗೆ ಆಗುತ್ತೆ. ಡ್ರಗ್ಸ್ ವಿಷಯಕ್ಕೆ ಬಂದಿದ್ದು ನಾನು ಮಾತಾಡ್ತಾ ಇದ್ದೀನಿ. ಗುಜರಾತ್ ಇಂದ ಡ್ರಗ್ಸ್ ಬರ್ತಾ ಇದೆ, ಇಲ್ಲಿಗೆ ಮಂಡ್ಯದಿಂದ ಏನು ಬರ್ತಾ ಇಲ್ಲ ಸರ್? ಮಂಡ್ಯದಲ್ಲಿ ನೀವು ಡ್ರಗ್ಸ್ ವಿಷಯ ಎತ್ತೋದಕ್ಕೆ ನಾನು ಮಾತಾಡ್ತಾ ಇರೋದು. ನಾನು ಇಂದಿನ ಯುವ ಪೀಳಿಗೆಗೆ ಮಾರಕವಾದಂತಹ ಈ ಡ್ರಗ್ಸ್ ವಿಚಾರದಲ್ಲಿ 1700 ಜನ ಯಾರು ನಮ್ಮ ಕ್ರಿಮಿನಲ್ಸ್ ಗಳನ್ನು ಮಾನಿಸಿದ್ರೆ ಅವ್ರಿಗೆ ವಾಪಸ್ ತಗೊಂಡ್ರಲ್ಲ. ಇತ್ತೀಚೆಗೆ ಯಲಹಂಕದಲ್ಲಿ ಒಂದು ಡ್ರಗ್ಸ್ ಇತ್ತಲ್ಲ 11 kg 2019ರಲ್ಲಿ ಅವ್ರು ಅರೆಸ್ಟ್ ಆಗಿರೋದನ್ನ ಅವ್ರು ಬಿಟ್ಟಿದ್ದಾರೆ. ಮತ್ತೊಮ್ಮೆ ಡ್ರಗ್ಸ್ ಯಾಕೆ ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಕಾನೂನು ಕೋರ್ಟ್ ವ್ಯವಸ್ಥೆ ಇದೆ. ಡ್ರಗ್ಸ್ ವಿಚಾರಕ್ಕೆ 120 ಜನ ಪೆಡ್ಲರ್ಗಳನ್ನ ಗೌರವದಿಂದ ವಿತ್ ರೆಸ್ಪೆಕ್ಟ್ ಮಂಗಳೂರಿನ ಕಮಿಷನರ್ 120 ಜನ ಪೆಡ್ಲರ್ನ ಒಳಗಾಕಿದ್ದಾರೆ ಮೇಡಮ್. ಜೊತೆಗೆ 10,000 ಜನ ವಿದ್ಯಾರ್ಥಿಗಳನ್ನು ಬರೀ ರಕ್ತ ಪರೀಕ್ಷೆ ಆಗಿದೆ. ನಾನು ಅವಾಗದಿಂದ ಮಾತಾಡ್ತಿದ್ದೀನಿ. ಒಂದು ಮಾತು ಇಲ್ಲಿ ಹೇಳಲೇಬೇಕು. ಇವರು ಇಷ್ಟೊಂದು ಸಾಧನಾ ಸಮಾವೇಶ ಬಗ್ಗೆ ಮಾತಾಡೋರು, ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ನಮ್ಗೆ ತೆರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈ ವಾಹಿನಿಯಲ್ಲಿ ನಂಗೆ 5 ಸೆಕೆಂಡ್ ನೀವು ಕೊಡ್ಲೇಬೇಕು ನೋಡಿ. 2004ರಿಂದ 14ಕ್ಕೆ ಕೇವಲ 81,000 ಕೋಟಿ ತೆರಿಗೆ ಪಾಲು ಬಂದಿದೆ. 2014ರಿಂದ 24ಕ್ಕೆ 2,93,000 ಕೋಟಿ ಬಂದಿದೆ. ಅಲ್ಲ, ಆಗ ತೆಂಗಿನಕಾಯಿ ರೇಟ್ 5 ರೂಪಾಯಿ ಇತ್ತು ಮೇಡಮ್. ಅದಕ್ಕೂ ನನ್ನ ಉತ್ತರ ಇದೆ. 258% ಎಕ್ಸ್ಟ್ರಾ 258% ಆಗಿದೆ. $10 ಲಕ್ಷ ಕೋಟಿ ಮೇಡಮ್, ಇವತ್ತು 50 ಲಕ್ಷ ಕೋಟಿ. ನೀವು ಅದನ್ನ ಹೇಳ್ತಿರೋದ್ಲೇ ನನ್ನ ಹತ್ರ ಅಂಕಿಅಂಶ ಜೊತೆ ಹೇಳ್ತೀನಿ. 2004ರಿಂದ 14ಕ್ಕೆ ಗ್ರಾಂಟಿನ್ ಏಡ್ ಎಷ್ಟಿತ್ತು? 60,779 ಕೋಟಿ ಇತ್ತು. ಗ್ರಾಂಟಿನ್ ಏಡ್ 2014ರಿಂದ 24ಕ್ಕೆ 2,26,000 ಕೋಟಿ, ಸರಿ ಸುಮಾರು 272% ಜಾಸ್ತಿ ಆಗಿದೆ. ನಾನು ಹೇಳುದು ಪ್ರತಿಯೊಂದಕ್ಕೂ ಮೋದಿಗೆ ಬೆಟ್ಟು ತೋರಿಸುವ ಬದಲು ಎಚ್ಚರ. ನಾನು ಹೇಳ್ತಿದ್ರೆ ಮಾತೆತ್ತಿದ್ರೆ GST ಅಂತ ಹೇಳ್ತಾರಲ್ಲ ನೋಡಿ. ಮಾನ್ಯ ನಿರ್ಮಲಾ, ಒಂದ್ ನಿಮಿಷ ಇವತ್ತು ಒಂದು ಸೆಕೆಂಡ್ ಮುಗಿಸ್ತೀನಿ. ಒಂದ್ ನಿಮಿಷ ಮುಗಿಸ್ತೀನಿ ನೋಡಿ. ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ರೆ ಸಾಧನಾ ಸಮಾವೇಶನ? ಯಾವ ಮಹಿಳೆಯರ ಬಗ್ಗೆ ಏನಾದ್ರು ಸುರಕ್ಷತೆ ಇದೆಯಾ? ಮಹಿಳಾ ಸಬಲೀಕರಣ ಏನಾದ್ರು ಮಾಡಿದ್ರಾ? ಕಳೆದ ವರ್ಷ ಬಾರಿ ಹೇಳ್ತಾ ಇದ್ರಿ, ಸಾರಿ ಹೇಳ್ತಾ ಇದ್ದೆ. ಕಳೆದ ಫೆಬ್ರವರಿಯಲ್ಲಿ ಕೊಡ್ಬೇಕಾಗಿದ್ದ ಗೃಹಲಕ್ಷ್ಮಿ ದುಡ್ಡನ್ನು ಕೊಟ್ಟಿಲ್ಲ, ಮಾತೆತ್ತಿದ್ರೆ ಗ್ಯಾರಂಟಿ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ರ. ಇಷ್ಟು ಹಗರಣಗಳು ನಡೀತಾ ಇದ್ರು ಕೂಡ ಇದೇ ಮಂಗಳೂರಲ್ಲಿ ನಿಮ್ಮ ಕಾರ್ಯಕರ್ತ ಒಂದು ಮಹಿಳೆಯನ್ನ ಪ್ರೆಗ್ನೆಂಟ್ ಮಾಡಿ 8 ಲಕ್ಷ ಕೊಡ್ತೀನಿ ಗರ್ಭಕೋಶ ತೆಗೆದಾಕು ಅಂತ ಹೇಳಿದಂತವ್ರು ವಿಶ್ವಪಟ್ಟು. ನಮ್ಮ ಪಾರ್ಟಿನಲ್ಲೇ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಅಲ್ಲಲ್ಲ, ಒಬ್ಬ ವ್ಯಕ್ತಿ ಮಾಡೋ ತಪ್ಪಕ್ಕೆ ಪಕ್ಷನ ದೂರಕ್ಕಾಗಲ್ಲ. ಎಲ್ಲರೂ ಅಂತವ್ರೆ, ಎಲ್ಲದು ಹಂಗೆ ಮನುಷ್ಯ ಜಾತಿ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರದ ಬಗ್ಗೆ 0 ಟಾಲರೆನ್ಸ್. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ತಪ್ಪು ಮಾಡಿದ್ರು ಕೂಡ ನಾವು ಯಾರು ಮಾಡ್ತಾ ಇಲ್ಲ. ಅದನ್ನೇ ಒಂದ್ ನಿಮಿಷ, ನಿಮ್ಮ ಹತ್ರ ಸರ್ಕಾರ ಇದೆ, ನಿಮ್ಮ ಹತ್ರ ಆಡಳಿತ ಯಂತ್ರ ಇದೆ, ನಿಮ್ಮ ಹತ್ರ ಗೃಹ ಇಲಾಖೆ ಇದೆ. ಯಾರು ತಪ್ಪು ಮಾಡಿದ್ರೆ ಒದ್ದು ಒಳಗಾಕಿ ನಾವು ಯಾವತ್ತೂ ಬೇಡ. ಮುನಿರತ್ನ ಒಳಗೆ ಕಳಿಸಿದಿವಿ, MNC ವೀರಯ್ಯನವರನ್ನ ಒಳಗೆ ಕಳಿಸಿದಿವಿ. ಬಿಜೆಪಿಯಲ್ಲಿ JDS ಅಲ್ಲಿ ಜೈಲಿಗೆ ಹೋದ ಸಂಖ್ಯೆ ಜಾಸ್ತಿ. ಇವರನ್ನ ಆಯ್ಕೆ ಮಾಡ್ತಾ ಇದೀವಿ ನಾವು. ನೀವು ಆಯ್ತು, ಒಂದೇ ಪಾಯಿಂಟ್. ನಾವು ಒಂದು ಆಕ್ಟ್ ಇದೆ, ಒಂದು ಮಿನಿಸ್ಟ್ರಿ ಇಷ್ಟೇ % ಕೊಡ್ಬೇಕು, 15%, 33 ಮಿನಿಸ್ಟ್ರಿ ಕೊಡ್ಬೇಕಂತ. ಇವತ್ತು ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡಲ್ಲಿ 130 ಜನರಿಗೂ ಜಾಸ್ತಿ ಮಿನಿಸ್ಟ್ರಿ
ಮಿನಿಸ್ಟರ್ಗಿರಿ ಕೊಡ್ತೀರಾ ಅಂತ ಹೇಳಿದ್ರೆ ಏನ್ ಅರ್ಥ? ಯಾರ್ ದುಡ್ಡು ಈ ತರ ಚೆಲ್ಲಾಡ್ತಾ ಇದ್ದಾರೆ? ದೇಶ ಸುತ್ತಕ್ಕೆ ಚುನಾವಣೆ ಸುತ್ತಕ್ಕೆ ಲಕ್ಷ ಕೋಟಿ ರೂಪಾಯಿ ದೇಶ ತೆರಿಗೆ ಮಾಡಿಬಿಟ್ಟಿದ್ದಾರೆ. 1128 ಚುನಾವಣೆ ಪ್ರಚಾರ ಮಾಡಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಇವ್ರು 2,000 ರೂಪಾಯಿ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ತಾ ಇದಾರೆ. ಮೇಡಮ್, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ನ ಏನಾರ ಕರೆಕ್ಟ್ ಆಗಿ ನಾವು ಉಳಿಸ್ಕೊಂಡ್ರೆ ಇವತ್ತು ಪ್ರತಿಯೊಬ್ಬರಿಗೂ 2,000 5,000 ಕೊಡ್ಬೋದು. ನಮ್ಮ ದೇಶದ ಗಣಿಗಳನ್ನ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಲೂಟಿ ಮಾಡ್ತಾರೆ. ಯಾರು ಇದು ಮೇಡಮ್? ಇದೇ ಈ ಸರ್ಕಾರದ ಒಬ್ಬ ರೈತನಿಗೆ ಇವತ್ತು ಸಕ್ಕರೆ ಕಾರ್ಖಾನೆ ಇಲ್ಲಿ ಕಬ್ಬಿ ಕಾರ್ಖಾನೆ ಯಾರನ್ನ ಓಪನ್ ಮಾಡಿದಾರ? ನಾವು ಮಾಡಿಸ್ತೀವಿ ಮೇಡಮ್. ಈ ರೈತರನ್ನ ಇವತ್ತು ಬಾಳ್ನ ನಾವೇನಾದ್ರು ಹಸನ ಆಗ್ಬೇಕು ಅಂತಂದ್ರೆ ನಾವು ಖಂಡಿತವಾಗ್ಲೂ ರೈತರೆಲ್ಲ ಇಡೀ ನಮ್ಮ ಕರ್ನಾಟಕದ ಜನತೆ ಇವತ್ತು ತುಂಬಾ ಕಷ್ಟದಲ್ಲಿದ್ದಾರೆ. ಇವ್ರು ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ನಾವು ಕೆಲಸಗಳು ಮಾಡ್ತಿದೀವಿ. ನಿಮ್ಮ ಪಕ್ಷದಲ್ಲೂ ಮಾಡಿದ್ರು ಕಂಡ್ರೆ ಏನ್ ಸಾಧನೆ ಮಾಡಿದಿರ ಅಂತ ಬೇರೆ ಒಂದ್ ಕಡೆ ನಡೀತಾ ಇದೆ. ಇದ್ರ ನಡುವೆ ಯಾವ ನಂಬಿಕೆ ಮೇಲೆ ಇವರು ಸಾಧನಾ ಸಮಾವೇಶ, 1000 ದಿನಗಳ ಸಮಾವೇಶ ಮಾಡ್ತಾರೆ? ಜನಕ್ಕೊಂದು ನಂಬಿಕೆ ಬರ್ಬೇಕಲ್ವಾ? ಇವರ ಏನು ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಇವರಿಗೆ ಒಂದು ವಿಧಾನಸಭಾ ಕ್ಷೇತ್ರ ಶಾಸಕರಿಗೆ ಅನುದಾನ ಕೊಡಕ್ಕೆ ಇವ್ರ ಹತ್ರ ಹಣ ಇಲ್ಲ, ಆಯ್ತರಾ? ಅಲ್ಲಿಂದ ಹೋದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಶೀಘ್ರದಲ್ಲಿ ಮಾಡಿಲ್ಲ. ಜೊತೆಗೆ ಈ ಸರ್ಕಾರ ಸಾಲದ ಸರ್ಕಾರ ಮೇಡಮ್. ಅತಿ ಹೆಚ್ಚು ಸಾಲವನ್ನು ಮಾಡಿರೋಂಥದ್ದು ಯಾರು? ಸಿದ್ದರಾಮಯ್ಯ ಸರ್ಕಾರ. ಬಹುಶಃ 5.5 ಲಕ್ಷ ಕೋಟಿ ಸಾಲಗಳಲ್ಲಿ ನಿಂತಿದೆ ಇವತ್ತು. ಬಹುಶಃ ಯಾವ ಮುಖ್ಯಮಂತ್ರಿಯನ್ನು ಮಾಡಿಲ್ಲ. ಮುಂದೆ ನೀವು ಅಧಿಕಾರಕ್ಕೆ ಬಂದ್ರು ಅವರೇ ಅಧಿಕಾರಕ್ಕೆ ಬಂದ್ರು ನಡೆಸೋದು ಬಹಳ ಕಷ್ಟ ಇದೆ. ಯಾರ ಮೇಲೆ ಹಾಕ್ತಾರೋ ಅದನ್ನ ಜನರ ತೆರಿಗೆ ಮೇಲೆ ಹಾಕ್ಬೇಕು. ನಮ್ಮ ತಲೆ ಮೇಲೆ ಒಬ್ಬರಿಗೆ ಬಹುಶಃ 50,000 ಲಕ್ಷ ಬರ್ತದೆ. ಅದಿರ್ಲಿ 1,40,000 ಮೇಲೆ ಇದೆ. ಕನಿಷ್ಠ ಈಗಿರೋಂಥ ಪರಿಸ್ಥಿತಿಯಲ್ಲಿ ನಾವ್ ಹೆಂಗೆ ಬರುವಂತದ್ದು? ಜನಸಾಮಾನ್ಯ ಎಲ್ಲಿಂದ ತಂದು ಕೊಡ್ತಾರೆ. ಜೊತೆಗೆ ಇವ್ರು ಹೇಳ್ತಾರಲ್ಲ 17,000 ಸರ್ಕಾರಿ ಶಾಲೆಗಳು, ಅವಕ್ಕೆ ಸುಣ್ಣ ಬಣ್ಣ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮೇಡಮ್. ಇವ್ರು ಅದನ್ನು ಕೊಡ್ಲಿ, ಆರೋಗ್ಯ ಕೊಡ್ಲಿ. ನಾವು ಪದೇ ಪದೇ ಹೇಳ್ತಾ ಇದೀವಿ. ನಮ್ಮ ಏನು JDS ಪಕ್ಷದ ಪಂಚರತ್ನ ಕಾರ್ಯಕ್ರಮಗಳು ಇವ್ರು ಏನಾದ್ರು ಅಳವಡಿಸ್ಕೊಂಡ್ಬಿಟ್ಟಿದೆ ಆದ್ರೆ ಇದು ರಾಮರಾಜ್ಯ ಆಗುತ್ತೆ. ಇವ್ರು ಏನ್ ಮಾಡ್ತಾ ಇದ್ರೆ ಜನರನ್ನು ಕತ್ತಲು ಇಡಕ್ಕೋಸ್ಕರವಾಗಿ ಕಾಂತಿ ಶೆಟ್ಟಿ ಮೇಡಮ್ ಬರೀ ಪೋಸ್ಟರ್ ಪ್ರೊಟೆಸ್ಟ್ ಮುಖ್ಯಮಂತ್ರಿ ಆಗಿದ್ದೀವ್ರಿ. 45 ಆಗಿದ್ದೇವೆ. ನೀವಾಗಿ ನೋಡೋ ನಿಮ್ ಮುಖ್ಯಮಂತ್ರಿ ಬೆಂಗಳೂರು ಸೈಕಲ್ ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಮಾಡ್ತಿದ್ದೀರಾ? ನಾನು ಬೇರೆ ಹೇಳ್ತಾ ಇಲ್ಲ, ಏನ್ ಮಾಡಿದೀರ ಅಂತ ಅಲ್ಲ, ಏನ್ ಮಾಡಿದೀರ ಅಂತ ಸಾಧನೆ ಮಾಡ್ತಾ ಇದ್ದೀರಾ? ಏನ್ ಮಾತಾಡಿ ನೋಡಿ. ನೀವು ಮಾತಾಡ್ತಿದ್ದೀರಲ್ಲ ಮಾನ್ಯ ಸಿದ್ದರಾಮಯ್ಯನವರೇ, ಇಷ್ಟು ಮಹಿಳೆಯರ ಬಗ್ಗೆ ನಾನು ಇಷ್ಟೇ ಕೇಳೋದು, ಪದೇ ಪದೇ ಕೇಳ್ತಾ ಇದ್ದೀನಿ. ಕಳೆದ ವರ್ಷ ಫೆಬ್ರವರಿಯ ದುಡ್ಡು ಯಾಕೆ ಇನ್ನ ಮಹಿಳಾ ಅಕೌಂಟಿಗೆ ಹಾಕಿಲ್ಲ? ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನೀವು ಅಬಕಾರಿ ಇಲಾಖೆಯವ್ರನ್ನ ಯಾಕೆ ಇನ್ನ RB ತಿಮ್ಮಾಪುರ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಮೇಡಮ್. ಬರೀ ಪೋಸ್ಟರ್ ಅಲ್ಲೇನ ಪ್ರೊಟೆಸ್ಟ್ ರೀ? ನಾವು ಎಷ್ಟು ಪ್ರೊಟೆಸ್ಟ್ ಸಚಿವರು ರಾಜೀನಾಮೆ ತನಿಖೆ ಆಗ್ಲಿ, ವಿಚಾರಣೆ ಆಗ್ಲಿ, ನಾವು ಹೇಳಿದ್ದೇವೆ. ಕಾಂತಿ ಶೆಟ್ಟಿ ಅವರೇ ಥ್ಯಾಂಕ್ ಯು, ದರ್ಶನ್ ಅವರೇ ಥ್ಯಾಂಕ್ ಯು, ಉಮೇಶ್ ಅವರೇ ಥ್ಯಾಂಕ್ ಯು. ನೋಡಿ ಹೌದು ಮೇಡಮ್, 1,000 ಇದೆ. 1,000 ಹಗರಣ, 1000 ದಿನದ ಹಗರಣ. ಮತ್ತೆ ಡನ್ ಮೇಡಮ್, ಖಂಡಿತ ಅವ್ರು ನೋಡ್ತಾರೆ, ಗಮನಿಸ್ತಾರೆ. 1,393 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಅದು ಏನಾಯ್ತು ಅಂತ ಅದನ್ನು ಬಗ್ಗೆ ಹೇಳಿ. ಆಯ್ತು ಮೇಡಮ್, ಖಂಡಿತ. ನೋಡಿ, ಬಹಳ ಮುಖ್ಯವಾಗಿ ನೋಡಿ, 1000 ದಿನದ ಸಮಾವೇಶವನ್ನ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಮಾಡಿದೆ. ಆದರೆ ಇದು 1000 ದಿನಗಳ ಸಮಾವೇಶ ಅಲ್ಲ, ಸಮಸ್ಯೆಗಳ ಸಮಾವೇಶ ಅಂತ BJP ಮತ್ತು JDS ಟೀಕೆಯನ್ನ ಮಾಡಿದೆ. ಅದೇನೇ ಇದ್ರೂ ಕೂಡ ಓವರಾಲ್ ಅಂತ ನಾವು ನೋಡಬೇಕಾದ್ರೆ ಜನಸಾಮಾನ್ಯರು ಸುಭಿಕ್ಷವಾಗಿದ್ದಾರಾ, ಒಳ್ಳೆ ರೀತಿಯ ವಾತಾವರಣ ಇದೆಯಾ, ಮೂಲಭೂತ ಸೌಕರ್ಯಗಳಿದ್ದಾವ, ಹೆಣ್ಣು ಮಕ್ಕಳು ಸುರಕ್ಷತೆಯಿಂದ ಓಡಾಡ್ತಿದ್ದಾರಾ ಅನ್ನೋದನ್ನು ಜನರೇ 2.5 ವರ್ಷಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು 2.5 ವರ್ಷಗಳ ಆಡಳಿತ ಹೆಂಗಿರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದ್ದೇ ಇರುತ್ತೆ. ಹಾಗಾಗಿ ನೋಡಬೇಕು ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಡಳಿತವನ್ನು ಕಾಂಗ್ರೆಸ್ ಕೊಡುತ್ತೆ, 28ರ ಚುನಾವಣೆಗೆ ಅದು ಯಾವ ರೀತಿ ಮಾರ್ಗದರ್ಶನ ಆಗುತ್ತೆ ಅನ್ನೋದನ್ನು ಜನರೇ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯದ ಸುದ್ದಿಯ ಜೀವಾಳ.